using the name of Jesus Christ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನೀವು. ಹಲ್ಲೆಲೂಯಾ. ಯಾವ ಮನುಷ್ಯ ರೀತಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡ್ತಾನೋ ಅವನ ಒಳಗಡೆ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಮಾತನ್ನ ಬರೆದಿದ್ದೇನೆ. ಕರ್ತನ ನಾಮವನ್ನು ಉಪಯೋಗಿಸುವ ಕುರಿತಾಗಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಯೂಸಿಂಗ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಓಕೆ, ನಾವೆಲ್ಲರೂ ಸತ್ಯವೇದ ತಂದಂಥವರು. 1ನೇ ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 11ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ವಿಷಯ ತಿಳ್ಕೊಡ್ರಿ. ಇಲ್ಲಿ 4 ಸಂಗತಿಗಳು ಬರ್ತದೆ, 3 ಸಂಗತಿಗಳು, 3 ವಿಷಯಗಳು ಬರ್ತದೆ. ಏನು ಅಂತ? ಮೊದಲನೇದಾಗಿ ಕರ್ತನು ನಿಮ್ಮನ್ನ ಶುದ್ಧೀಕರಿಸಿದ್ದಾರೆ. ಏನ್ ಮಾಡಿದ್ದಾರೆ? ತೊಳೆದಿದ್ದಾರೆ. ಎರಡನೇದು ದೇವ ಜನರಾಗಿ ನಿಮ್ಮನ್ನು ಮಾಡಿದ್ದಾರೆ. ಮೂರನೇದು ನೀತಿವಂತರನ್ನಾಗಿ ಮಾಡಿದ್ದಾರೆ. 3 ಸಂಗತಿಗಳಿದೆ. ಎಷ್ಟು? 3 ವಿಷಯಗಳು. ಫಸ್ಟ್, ಯು ವೇರ್ ವಾಶ್ಡ್, ಸ್ಯಾಂಕ್ಟಿಫೈಡ್ ಅಂಡ್ ಜಸ್ಟಿಫೈಡ್. 3 ವಿಷಯಗಳು. ಒಂದು, ತೊಳೆಯಲ್ಪಟ್ಟಿದ್ದೇವೆ, ದೇವ ಜನರಾಗಿದ್ದೇವೆ, ಹಾಗೆ ನೀತಿವಂತರಾಗಿ ದೇವರು ನಮ್ಮನ್ನ ಮಾಡಿದ್ದಾರೆ. ಈ 3 ವಿಷಯಗಳು ಹೇಗೆ ಆಯ್ತು ಗೊತ್ತಾ ನಿಮಗೆ? ಇಲ್ಲಿದೆ. ಎಲ್ಲಿ ಆಯ್ತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಗಿದೆ. ಹಲೋ, ಎಲ್ಲೇ ಇದ್ದೀರಾ? ಎಲ್ಲಾಗಿದೆ ಈ 3 ಸಂಗತಿಗಳು? ಎಲ್ಲಾಗಿದೆ? ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ. ಓದೋಣ. ಆದರೂ, ಎಲ್ಲರೂ ಆದರೂ ಅನ್ನೋದು ಅಲ್ಲಿಂದ ಓದೋಣ. ಎಲ್ಲರೂ ಓದ್ಬೇಕಾ? ಹಾ, ಹಾ. ಆದರೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ, ಕ್ರಿಸ್ತನ ಹೆಸರಿನಲ್ಲಿಯೂ, ನಮ್ಮ ದೇವರ ಆತ್ಮದಲ್ಲಿಯೂ ನೀವೇನಾಗಿದ್ದೀರಿ? ತೊಳೆಯಲ್ಪಟ್ಟಿದ್ದೀರಿ, ದೇವ ಜನರಾಗಿದ್ದೀರಿ, ನೀತಿವಂತರಾಗಿದ್ದೀರಿ. ಹಾಗಾದ್ರೆ ಇವೆಲ್ಲ ಹೇಗೆ ಸಾಧ್ಯ ಆಯ್ತಂದ್ರೆ ಯೇಸು ಕ್ರಿಸ್ತನ ಹೆಸರಿನಿಂದ ಸಾಧ್ಯ ಆಯ್ತು. ಹಲೋ, ಯಾರಿಂದ ಸಾಧ್ಯ ಆಯ್ತು? ಯೇಸು ಕ್ರಿಸ್ತನ ಹೆಸರಿನಿಂದ ಈ 3 ಕಾರ್ಯಗಳಾಗಿದೆ, ಹೊರತು ನಮ್ಮ ಬಲ, ನಮ್ಮ ಪ್ರಯತ್ನದಿಂದ ಅಲ್ಲ. ಹಾಗಾದ್ರೆ ನಾನು ತೊಳೆಯಲ್ಪಟ್ಟಿದ್ದೇನೆ ಹೇಗೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಾನು ದೇವ ಮನುಷ್ಯನಾಗಿದ್ದೇನೆ ಹೇಗೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಾನು ನೀತಿವಂತನಾಗಿದ್ದೇನೆ ಹೇಗೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರು. ತಿಳ್ಕೊಡ್ರಿ, ನಾನು ಹೇಳುವಾಗ ನಿಮ್ಗೆ ನಿಜ ಅನ್ಸಿದ್ರೆ ನೀವು ಬಾಯಿಂದ ಅರಿಕೆ ಮಾಡಿ. ಅರ್ಥ ಆಯ್ತಾ? ನೀವು ಇಲ್ಲಿ ಬಂದಿದ್ದ ಸತ್ಯವನ್ನು ತಿಳ್ಕೊಳ್ಳುವುದಕ್ಕಾಗಿ. ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯ. ಜ್ಞಾನಹೀನರಾಗಿರಬಾರ್ದು ಅಂತ ದೇವರೇ ನಮಗೆ ಜ್ಞಾನವನ್ನು ಕೊಡುವುದಕ್ಕಾಗಿ ದೇವರು ತನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತಾಡ್ತಾರೆ. ಯಾಕೆ? ನಾವು ಜ್ಞಾನಹೀನರಾದ್ರಿಂದ ನಾವು ಏನಾಗ್ತಾ ಇದ್ದೇವೆ? ಇನ್ನೂ ಸರಿಯಾಗಿ ಆಶೀರ್ವಾದಗಳನ್ನು ಹೊಂದ್ತಾ ಇಲ್ಲ. ಆಶೀರ್ವಾದ ಬಿಡುಗಡೆ ಎಲ್ಲಿಂದ ಸಿಗ್ತದೆ? ಸತ್ಯದ ಜ್ಞಾನವನ್ನು ಹೊಂದುವಾಗ. ಸತ್ಯದ ಪರಿಜ್ಞಾನವನ್ನು ತಿಳ್ಕೊಳ್ರಿ, ಆಗ ನೀವು ಆಶೀರ್ವಾದಗಳನ್ನು ಹೊಂದ್ತೀರಿ. ಅರ್ಥ ಆಗ್ತಾ ಇದೆ ನಿಮಗೆ? ಸತ್ಯದ ಜ್ಞಾನವನ್ನು ಹೊಂದೋನು ಅವನಿಗೆ ಬಿಡುಗಡೆ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಅದು ಬಿಡುಗಡೆ ಸಿಗ್ತದೆ. ಯಾಕೆಂದ್ರೆ ಅವನಿಗೆ ಗೊತ್ತಿರ್ತದೆ ಸತ್ಯ ಏನು ಎಂಬುದಾಗಿ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಹೆಸರಿನ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಇವತ್ತು ಆತನ ಹೆಸರು ನಾವು ಹೇಗೆಲ್ಲ ಉಪಯೋಗಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸ್ತೇವೆ ಎಲ್ಲಿ? ಪ್ರಾರ್ಥನೆ ಮಾಡುವಾಗ. ಹೌದಾ? ಕರೆಕ್ಟಾ? ಪ್ರಾರ್ಥನೆ ಮಾಡುವಾಗ ಮಾತ್ರ ಕರ್ತನ ಹೆಸರು ಬಳಕೆ ಆಗ್ತದೆ, ಆಮೇಲೆ ಹೆಸರು ಮುಗಿತದು ಇಲ್ಲ. ನಿಮಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಏನೆಲ್ಲ ಮಾಡ್ಬೇಕು ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಕೇವಲ ಬರೀ ಪ್ರೇಯರ್ ಒಂದೇ ಮಾಡ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಉಳ್ಕಿದ್ದೇನು ಮಾಡೋದಿಲ್ಲ. ಉಳ್ಕಿದಲ್ಲಿ ನಮ್ಮ ಹೆಸರಲ್ಲೇ ಮಾಡ್ಕೋತೀವಿ. ಅರ್ಥ ಆಗ್ತದೆ ನಿಮಗೆ?
ಇವತ್ತು ಬೇರೆ ಯಾವ್ಯಾವ ಕಾರ್ಯಗಳನ್ನ ನಾನು ಹೆಂಗೆ ಮಾಡ್ಬೇಕನ್ನೋದು ಹೇಳ್ತಾ ಇದ್ದೆ. ತಿಳ್ಕೊಡ್ರಿ, ಈ 3 ಸಂಗತಿಗಳು ಸಾಧ್ಯ ಆಗಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನನ್ನೊಟ್ಟಿಗೆ ಹೇಳ್ರಿ ಎಲ್ರು, ನಾನು ಹೇಳಿದಾಗ ಹೇಳ್ರಿ. ಓಕೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೊಳೆಯಲ್ಪಟ್ಟಿದ್ದೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವ ಜನರಾಗಿದ್ದೇವೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀತಿವಂತನಾಗಿದ್ದೇವೆ. ಎಸ್, ನಜರೇತಿನ ಯೇಸು ಕ್ರಿಸ್ತನ ಹೆಸರು 3 ಕಾರ್ಯಗಳು ನಮ್ಮ ಲೈಫಲ್ಲಿ ಆಗಿದೆ, 3 ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗಿದೆ. ಹಾಗಾದ್ರೆ ಇವತ್ತು ಆ ಹೆಸರಿನ ಕುರಿತಾಗಿ ಕೆಲವು ವಿಷಯಗಳು ನಾನು ಕಲೀಲಿಕ್ಕಿದ್ದೇನೆ. ಯಾಕೆ ಇವತ್ತು ಈ 3 ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಳೆದ 2 ವಾರ ಯೇಸು ಕ್ರಿಸ್ತನ ಹೆಸರಿನ ಪವರ್ ಏನು, ಅದರಲ್ಲಿರುವಂತ ಮಹತ್ವ ಏನು, ಶಕ್ತಿ ಏನಂತ ನಮಗೆ ಗೊತ್ತಾಗಿದೆ. ಬಟ್ ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅರ್ಥ ಆಯ್ತಾ? ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ದೇವ ಜನರಿಗೆ ಗೊತ್ತಿಲ್ಲ. ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಏನ್ ಅಧಿಕಾರ? ದೇವ ಮನುಷ್ಯನಾಗುವ ಅಧಿಕಾರ. ಅರ್ಥ ಆಗ್ತಾ ಇದೆಯಾ? ನೀತಿವಂತನೆಂಬ ಅಧಿಕಾರ ದೇವರು ನಂಗೆ ಕೊಟ್ಟಿದ್ದಾರೆ. ಈ ಹೆಸರಿನಿಂದ ನಾನು ಏನೆಲ್ಲ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು, ಈ ಹೆಸರಿನಿಂದ ಹೇಗೆಲ್ಲ ನಾನು ಪ್ರಾರ್ಥನೆ ಮಾಡಬಹುದು, ಅದನ್ನ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಓಕೆ, ನಾವೆಲ್ಲರೂ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 2 ವಚನ ಓದೋಣ. ಓಕೆ, 14ನೇ ಅಧ್ಯಾಯ 13, 14ನೇ ವಚನ. ಹಾ ಹಾ ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ನಾನು ನೆರವೇರಿಸುವೆನು. ಓಕೆ, ಮತ್ತೆ 14ನೇ ವಚನ, 13, 14 ಹೋಯ್ತಲ್ಲ. ಹಾ ಓಕೆ, 16ನೇ ಅಧ್ಯಾಯ 23ನೇ ವಾಕ್ಯ. ಹಾ ಓಕೆ, ಎಸ್, ಕರ್ತನಾದ ಯೇಸು ಕ್ರಿಸ್ತನ್ ನಮಗೆ ಏನ್ ಕಲಿಸಿಕೊಡ್ತಾ ಇದ್ದಾರೆ ಅಂದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ. 2 ವಚನಗಳನ್ನ ಓದುವಾಗ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಆತನ ಹೆಸರನ್ನು ಉಪಯೋಗಿಸುವುದಕ್ಕೆ ಒಂದು ಲೀಗಲ್ ಅಥಾರಿಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರ ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತನೇ ಅಧಿಕಾರ ಕೊಡ್ತಾ ಇದ್ದಾನೆ. ನೀವು ನನ್ನ ಹೆಸರನ್ನ ಬಳಸ್ರಿ, ನನ್ನ ಹೆಸರನ್ನು ಉಪಯೋಗಿಸ್ರಿ, ನನ್ನ ಹೆಸರಿನಿಂದ ನೀವೇನೇ ಪ್ರಾರ್ಥನೆ ಮಾಡಿರಿ, ನನ್ನ ಹೆಸರಿನಲ್ಲಿ ನೀವೇನೇ ಬೇಡಿಕೊಳ್ಳ್ರಿ, ತಂದೆಯಾದ ದೇವರು ನಿಮಗೆ ಕೊಡ್ತಾರೆ. ಬಟ್ ಹೆಂಗೆ ಕೊಡ್ತಾರೆ? ಇಲ್ಲಿ ಓದ್ರಿ, ನನ್ನ ಹೆಸರಿನ ಮೇಲೆ. ಹಲೋ, ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ತಂದೆಯಾದ ದೇವರು ನಾವು ಏನಾದ್ರೂ ಬೇಡಿಕೊಂಡ್ರೆ ನಮಗೆ ಹೆಂಗೆ ಕೊಡ್ತಾರೆ? ಆತನ ಹೆಸರಿನ ಮೇಲೆ ನಾನು ಬೇಡಿಕೊಳ್ಳುವುದರಿಂದ ಅದು ನಮಗೆ ಸಿಗ್ತದೆ. ಅದ್ರ ಅರ್ಥ ಏನ್ ಗೊತ್ತಾ? ಆತನ ಹೆಸರನ್ನು ಉಪಯೋಗಿಸುವುದಂದ್ರೇನು? ಆತನ ಸ್ಥಾನವನ್ನು ತಗೊಳ್ಳೋದು. ಅರ್ಥ ಆಗ್ತಾ ಇದೆಯಾ? ಇಲ್ಲಿದ್ದೀರಾ? ಆತನ ಹೆಸರನ್ನು ಉಪಯೋಗಿಸೋ ಅರ್ಥ ಏನ್ ಗೊತ್ತಾ? ಯು ಆರ್ ಟೇಕಿಂಗ್ ಹಿಸ್ ಪ್ಲೇಸ್. ಕರ್ತನಾದ ಯೇಸು ಕ್ರಿಸ್ತನ ಸ್ಥಾನವನ್ನು ನೀವು ತಗೊಳ್ತಾ ಇದ್ದೀರಿ. ಪ್ರಾರ್ಥನೆ ರಿಲೀಸ್ ಆಗ್ಲಿಕ್ಕೆ ಕಾರಣ ನಾವಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಹೆಸರನ್ನು ನಾವು ಬಳಸುವಾಗ ನಮಗೊಂದು ಲೀಗಲ್ ಅಥಾರಿಟಿ ಬರ್ತದೆ. ಯೇಸು ಕ್ರಿಸ್ತ ನನಗಾಗಿ ಪ್ರೇಯರ್ ಮಾಡ್ತಿಲ್ಲ, ಯೇಸು ಕ್ರಿಸ್ತ ನನಗಾಗಿ ಬೇಡ್ತಾ ಇಲ್ಲ, ಬಟ್ ನಾನು ಆತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ತಿಳ್ಕೊಡ್ರಿ, ನಾನು ಇಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗ ನೀವು ಹಿಂಗೆ ಹೇಳ್ಕೊಬೇಡ್ರಿ, ಯೇಸು ಕ್ರಿಸ್ತನು ಅಯ್ಯೋ ನನ್ನ ಮಗ ಬಹಳ ಬೇಡ್ತಾ ಇದ್ದಾನೆ ಅವನಿಗೆ ಕೊಡು ಕೊಡು ಅಂತ ಯೇಸು ಹಿಂಗೆ ಹೇಳೋದಿಲ್ಲ, ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಆ ಹೆಸರಿನಿಂದ ನಾನೀಗ ದೇವ ಮನುಷ್ಯನಾಗಿದೆ, ಆ ಹೆಸರಿನಿಂದ ಈಗ ನಾನು ತೊಳೆಯಲ್ಪಟ್ಟಿದ್ದೇನೆ, ಆ ಹೆಸರಿನಿಂದ ಈಗ ನಾನು ನೀತಿವಂತನಾಗಿದ್ದೇನೆ. ಆದುದರಿಂದ ಈಗ ನನಗೊಂದು ಲೀಗಲ್ ಅಥಾರಿಟಿ ಇದೆ ಆ ಹೆಸರನ್ನು ಉಪಯೋಗಿಸುವುದಕ್ಕೆ. ತಿಳ್ಕೊಡ್ರಿ, ನೀವು ಭಾರತ ದೇಶದವರು ಅಂತ ಹೆಂಗೆ ನಿಮಗೆ ಅಧಿಕಾರ ಸಿಕ್ಕಿದೆ? ನೀವು ಇಲ್ಲಿ ಹುಟ್ಟಿದಿರಿ ಹೌದು, ಬಟ್ ಇಲ್ಲಿ ಹುಟ್ಟಿದ್ರ ಅರ್ಥ ಬರೀ ಅಷ್ಟೇ ಅಲ್ಲ, ಬಟ್ ನಿಮ್ಗೆ ಅಧಿಕಾರ ಹೆಂಗೆ?
ನೀವು ಓಟ್ ಹಾಕ್ತೀರಿ, ಹೌದಾ? ಸಿಟಿಜನ್ ನಾಗರಿಕತ್ವ ನಿಮಗಿದೆ. ಹೆಂಗೆ? ನಿಮ್ಮ ಹೆಸರಿನಲ್ಲಿ ಒಂದು ಐಡೆಂಟಿ ಕಾರ್ಡ್ ಇದೆ, ನಿಮ್ಮ ಹೆಸರು ಅಲ್ಲಿ ಉಲ್ಲೇಖವಾಗಿದೆ, ಯು ಆರ್ ಇಂಡಿಯನ್. ಹಾಗಾಗಿ ನಿಮ್ಮ ಹತ್ರ ಆ ಐಡೆಂಟಿ ಕಾರ್ಡ್ ಇರುವುದರಿಂದ ನಿಮಗೊಂದು ಲೀಗಲ್ ಅಥಾರಿಟಿ ನಿನ್ನ ದೇಶದಲ್ಲಿ ವಾಸ ಮಾಡೋದಕ್ಕೆ, ದೇಶದಲ್ಲಿ ಸ್ವತಂತ್ರನಾಗೋದಕ್ಕೆ, ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಸೈಟ್ ಅನ್ನು ಖರೀದಿ ಮಾಡ್ಬೋದು, ಮನೆ ಕಟ್ಟಬಹುದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಿನ್ಗೆ ಯಾರು ಅಡ್ಡಿ ಮಾಡಂಗಿಲ್ಲ. ಅರ್ಥ ಆಗ್ತದೆ? ನಿನಗೆ ಯಾರು ಹೇಳೋದಿಲ್ಲ ನೀನು ಹೋಗಿ ನಾಳೆ ಮಹಾರಾಷ್ಟ್ರದಲ್ಲಿ ಸೈಟ್ ತಗೋಬಹುದು, ನೀನ್ ಡೆಲ್ಲಿಲಿ ಹೋಗಿ ಜಾಗ ತಗೊಂಡು ಮನೆ ಕಟ್ಟಬಹುದು. ನಿನಗೆ ಯಾರು ಕೇಳಂಗಿಲ್ಲ ನೀನ್ ಯಾಕೆ ಬಂದಿಯಪ್ಪ ಅಂತ. ಕೇಳ್ತಾರೆ ಯಾರಾದ್ರು? ಯಾಕೆ ಕೇಳೋದಿಲ್ಲ? ನಿನ್ನ ಹತ್ರ ಏನಿದೆ? ಏನಿದೆ? ಐಡೆಂಟಿ ಕಾರ್ಡ್ ಇದೆ. ಬಿಕಾಸ್ ಯು ಆರ್ ಅ ಇಂಡಿಯನ್. ನೀನು ಒಬ್ಬ ಭಾರತೀಯನ ಆಗಿರುವುದರಿಂದ ನಿನಗೊಂದು ಲೀಗಲ್ ಅಥಾರಿಟಿ ಇದೆ. ನೀನ್ ದೇಶದ ಯಾವ ಮೂಲೆಯಲ್ಲಿ ಹೋಗಿ ವಾಸ ಮಾಡಬಹುದು, ದೇಶದ ಯಾವ ಮೂಲೆಯಲ್ಲಿ ಹೋಗಿ ಕಲಿಬಹುದು, ಯಾವ ದೇಶದ ಮೂಲೆಯಲ್ಲಿ ನೀವು ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ದ ಸೇಮ್ ವೇ ನಾವು ಭಾರತ ದೇಶದಲ್ಲಿ ನಮ್ಗೆ ಹೆಂಗೆ ಲೀಗಲ್ ಅಥಾರಿಟಿ ಇದೆ, ಪರಲೋಕದಲ್ಲಿಯೂ ಸಹ ನಿನಗೊಂದು ಯೇಸು ಕ್ರಿಸ್ತನ ಲೀಗಲ್ ಅಥಾರಿಟಿ ಕೊಟ್ಟಿದ್ದಾರೆ. ನಿನಗೊಂದು ದೇವರ ಐಡೆಂಟಿಟಿ ಕೊಟ್ಟಿದ್ದಾರೆ. ಆ ಐಡೆಂಟಿಟಿ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರು. ನೀನೀಗ ಪ್ರಾರ್ಥನೆಯೊಟ್ಟಿಗೆ ಹೋಗುವಾಗ ಪರಲೋಕಕ್ಕೆ ನಿನ್ನ ಪ್ರಾರ್ಥನೆ ಹೆಂಗೆ ಎಂಟ್ರಿ ಆಗ್ತಾ ಇದೆ ಗೊತ್ತಾ? ರವಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಹೋಗೋದಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಹೋಗ್ತದೆ ಪರಲೋಕಕ್ಕೆ. ಆಗ ಪರಲೋಕದಲ್ಲಿಯೂ ಸಹ ನೋ ಅನ್ನೋದಿಲ್ಲ. ಯಾಕೆ? ನೀನ್ ಕೇಳ್ತಾ ಇರೋದು ನಿನ್ನ ಹೆಸರು ನನ್ನ ಹೆಸರಿನಲ್ಲ. ನೀವ್ ಯಾರ ಹೆಸರಿನಲ್ಲಿ ಕೇಳ್ತಾ ಇದ್ದೀರಿ? ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದ್ರ ಅರ್ಥ ಏನಂದ್ರೆ ನೀನು ಬರೇ ಆತನ ಹೆಸರನ್ನು ಉಪಯೋಗಿಸ್ತಾ ಇಲ್ಲ, ಆತನ ಸ್ಥಾನವನ್ನು ನೀನು ತಗೊಳ್ತಾ ಇದೀಯ. ಇದ್ರ ಅರ್ಥ ಏನಂದ್ರೆ ತಂದೆಯಾದ ದೇವರಿಗೆ ಹೆಂಗ್ ಅನಿಸ್ತದಂದ್ರೆ ನಾ ಮನುಷ್ಯರಿಗೆ ಕೇಳ್ತಾ ಇಲ್ಲ, ನನ್ನ ಮಗನಾದ ಯೇಸು ಕ್ರಿಸ್ತನ್ ನನಗೆ ಕೇಳ್ತಾ ಇಲ್ಲ ನೀವು ಕೇಳುವಾಗ. ಯಾಕೆಂದ್ರೆ ಆತನು ನಮ್ಮನ್ನು ತೊಳೆದಾಗ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದಾಗ ಕರ್ತನ ಸ್ವಾರೂಪ್ಯವನ್ನು ಧರಿಸಿಕೊಂಡವ ನಾನಾಗಿರ್ತೇನೆ. ಹಾಗಾಗಿ ನನ್ನ ಪ್ರಾರ್ಥನೆಯ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೋಗುವಾಗ ತಂದೆಯಾದ ದೇವರು ಆಲ್ರೆಡಿ ಇದು ಸ್ಯಾಂಕ್ಷನ್ ಆಗಿ ಬಂದಿದೆ ಅಂತ ಹೇಳೋದಕ್ಕೆ ಓಕೆ ಅಂತ ಹೇಳ್ತಾರೆ. ಎಂದಿಗೂ ಹಿಡ್ಕೊಡ್ರೆ ಅದಕ್ಕೆ ಬಹಳ ಜನ ಹೇಳ್ಬೋದು, ನನ್ನ ಪ್ರಾರ್ಥನೆ ಯಾಕೆ ನೀನ್ ಸರಿಯಾಗಿ ಪ್ರೇಯರ್ ಮಾಡಿಲ್ಲ, ನೀನ್ ತಿಳ್ಕೊಂಡು ಪ್ರೇಯರ್ ಮಾಡಿದ್ರೆ ನಿಂಗೆ ಸಿಕ್ತಿದ್ದು. ಏನ್ ಹೇಳ್ತಾ ಇದ್ದಾರೆ? ನೀವು ಆ ದಿನದಲ್ಲಿ ನನ್ನಲ್ಲಿ ಏನು ಬೇಡುವುದಿಲ್ಲ. ಏನ್ ಹೇಳ್ತಾರೆ ಸ್ವಾಮಿ? ನೀವು ನನಗೆ ಆ ದಿನದಲ್ಲಿ ಏನು ಬೇಡುವುದಿಲ್ಲ, ಬಟ್ ನಿಮಗೆ ನಿಜವಾಗಿ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ. ಅಂದ್ರೆ ಏನು ಗೊತ್ತಾ? ಈ ಪದ ಎಲ್ಲೆಲ್ಲಿ ಯೇಸು ಕ್ರಿಸ್ತನ ಬಳಸಿರ್ತಾರೋ ಅಲ್ಲಿ ಒಂದು ಸೀರಿಯಸ್ನೆಸ್ ಇದೆ. ಯಾವುದು? ನಿಜವಾಗಿ ಹೇಳುತ್ತೇನೆ. ಟ್ರೂಲಿ ಐ ಸೇಡ್ ಯು, ಸತ್ಯವಾಗಿ ನಿಮಗೆ ನಾನು ಹೇಳ್ತೇನೆ. ಅಂದ್ರೆ ಕರ್ತನು ಆ ಮಾತಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ. ಅಂದ್ರೆ ಇದು ನೆರವೇರುತ್ತದೆ. ಯೇಸು ಸ್ವಾಮಿ 2 ಸಾರಿ ನಿಜವಾಗಿ ಅಂದ್ರೇನು, ಇದು ಖಂಡಿತ ನೆರವೇರುತ್ತದೆ ಅಂತ. ಇದು ಸುಳ್ಳಲ್ಲ, ಇದು ಊಹೆ ಅಲ್ಲ, ಆಗಬಹುದು ಅಲ್ಲ, ಇದು ಹಾಗೇ ಆಗ್ತದೆ ಅನ್ನೋದಕ್ಕೆ ಸತ್ಯವಾಗಿ ಹೇಳುತ್ತೇನೆ, ನಿಜವಾಗಿ ಹೇಳುತ್ತೇನೆ. ಒತ್ತಿ ಹೇಳ್ತಾ ಇದ್ದಾರೆ. ಏನು? ನೀವು ತಂದೆಯನ್ನು ಏನಾದ್ರೂ ಬೇಡಿಕೊಂಡ್ರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನಿಜವಾಗಿ ಹೇಳ್ತೇನೆ. ಹಲೋ, ಸತ್ಯವಾಗಿ ಹೇಳ್ತಾ ಇದ್ದಾರೆ. ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ನೀನ್ ಪ್ರಾರ್ಥನೆ ಮಾಡ್ತಾ ಇರೋದು ಯಾರ ಹೆಸರಿನಲ್ಲಿ? ನಜರೇತಿನ ಯೇಸು ಕ್ರಿಸ್ತನ ಹೆಸರು. ನೀನು ಆ ಹೆಸರನ್ನ ಬಡಿಸುವಾಗಲೇ ಯೇಸು ಸ್ವಾಮಿ ಹೆಸರಿನಲ್ಲಿ ನೀನಲ್ಲಿ ಮೇಲೆ ಬರ್ತೀಯ. ಹಾಗೆ ತಂದೆಯಾದ ದೇವರು ತನ್ನ ಮಗನಿಗೆ ಎಂದಿಗೂ ನೋ ಅನ್ನೋದಿಲ್ಲ, ಎಂದಿಗೂ ನೋ ಅನ್ನೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರುವಾಗ ಯಾವ ಕಾರಣಕ್ಕೂ ನಿನಗೆ ನೋ ಅಂತ ಹೇಳುವುದಿಲ್ಲ. ಅದಕ್ಕಾಗಿ ಅಲ್ಲಿ ನೀ ಏನೇ ಕೇಳಿದ್ರು ಅಲ್ಲಿ ನಿಮಗೆ ಎಸ್ ಅನ್ನುವಂತ ಒಂದು ಅರ್ಥ ಬರ್ತದೆ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. 1 ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 15 ವಚನ. ಏನ್ ಹೇಳ್ತದೆ ಇಲ್ಲಿ ಸಹ ನೋಡ್ರಿ, ಒಂದು ಪದವನ್ನ ಬಳಸ್ತಾನೆ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನೀವು. ಯಾವ ಹೆಸರದು? ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ಆ ಮಗನ ಹೆಸರೇನು?
ಎಲ್ಲರೂ ಹೇಳ್ರಿ. ಕೆಲವ್ರು ಬಾಯಿಂದ ಹೇಳ್ತಾ ಇಲ್ಲ. ನಜರೇತಿನ ಯೇಸು ಹೇಳ್ರಿ. ಆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ನೀವು ನಂಬಿಕೆ ಇಟ್ರೆ ನಿಮ್ಮ ಒಳಗಡೆ ಏನಿದೆ? ಜೋರಾಗಿ ಹೇಳ್ರಿ. ನಾನು ಹೇಳ್ತಾ ಇದ್ದೀನಾ? ಯಾರು ಹೇಳ್ತಾ ಇದ್ದಾರೆ? ದೇವರ ವಾಕ್ಯ ಸುಳ್ಳು ಹೇಳ್ತದಾ? ಸತ್ಯವಾಗಿ ಹೇಳ್ತದೆ. ನಿಮಗೆ ನಿಜವಾಗಿ ಹೇಳ್ತೇನೆ, ನಿಮ್ಮ ಒಳಗಡೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಯಾವ ಮನುಷ್ಯ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡ್ತಾನೋ ಅವನ ಒಳಗಡೆ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಮಾತನ್ನ ಬರೆದಿದ್ದೇನೆ. ಅಂದ್ರೆ ನಿಮ್ಮ ಒಳಗಡೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಹೇಳ್ರಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ನನ್ನಲ್ಲಿ ನಿತ್ಯ ಜೀವ ಇದೆ. ಇಂಥ ಮಾತುಗಳನ್ನ ಮನೇಲಿ ಆಡ್ರಿ. ಇಂಥ ಮಾತುಗಳನ್ನ ಅರಿಕೆ ಮಾಡ್ರಿ. ಇಂಥ ಮಾತುಗಳ ಮೇಲೆ ವಿಶ್ವಾಸ ಇಡ್ರಿ. ಬೇರೆ ವಿಷಯಗಳ ಮೇಲೆ ನಂಬಿಕೆ ಇಡಬೇಡ್ರಿ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಡ್ರಿ. ನಾವು ನಿಮಗೆ ದೇವರ ಚಿತ್ತಾನುಸಾರ ಏನಾದ್ರೂ ಬೇಡಿಕೊಂಡ್ರೆ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ ಆತನ ವಿಷಯವಾಗಿ ನಮಗೆ ಉಂಟು. ಹಲೋ, ಅಂದ್ರೆ ಏನ್ ಗೊತ್ತಾ? ನೀವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ. ಅದು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅಂತ ಪ್ರಾರ್ಥನೆ ಕೇಳಿಸಲ್ಪಡ್ತದೆ. ಯಾಕೆಂದ್ರೆ ಕೇಳುತ್ತಾನೆಂಬ ಧೈರ್ಯ ನಮಗಿದೆ. ನೀವು ಯೇಸು ಕ್ರಿಸ್ತನ ಹೆಸರಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡುವಾಗ ತಿಳ್ಕೊಬೇಡ್ರಿ ನಾನು ಪ್ರೇಯರ್ ಕೇಳಿದ್ರೋ ಇಲ್ಲೋ ಅಂತ. ನೋ, ನೀನು ಆ ಹೆಸರನ್ನ ಮಹತ್ವನ ತಿಳ್ಕೊಂಡು ಬಳಸುವಾಗಲೇ ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತದೆ. ಅದರ್ಥ ನಿನ್ನ ಪ್ರಾರ್ಥನೆ ಕೇಳುವ ದೇವರೊಬ್ರು ಇದ್ದಾರೆ. ನೀನ್ ತಿಳ್ಕೊಬೇಡ ನನ್ನ ಪ್ರಾರ್ಥನೆ ಕೇಳಲಿಲ್ಲ, ಅಯ್ಯೋ ನಾನು ಬಹಳ ಜನ ಬಾಯಿಂದ ಹೇಳ್ತಾರಲ್ಲ, ನನ್ನ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಿಲ್ಲ. ನೀವೇ ಹೇಳ್ತಾ ಇದ್ದೀರಿ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ. ಬಟ್ ದೇವ್ರ ವಾಕ್ಯ ಏನ್ ಹೇಳ್ತದೆ? ನಿನ್ ಹಾಗಾದ್ರೆ ದೇವ್ರ ಚಿತ್ತಾನುಸಾರ ಅಂದ್ರೆ ಏನು? ಇಲ್ಲಿ ಹೇಳ್ತಾ ಇರೋದೇನು? ದೇವರ ಚಿತ್ತಾನುಸಾರದ ಅರ್ಥ ಏನ್ ಗೊತ್ತಾ ನಿಮ್ಗೆ? ಅಕಾರ್ಡಿಂಗ್ ಟು ಹಿಸ್ ವಿಲ್. ಏನಂತ ಹೇಳ್ತಾ ಇಲ್ಲ. ನೀ ಇದನ್ನ ಕೇಳಬೇಡ ಅದನ್ನ ಕೇಳಬೇಡ ಅಂತ ಹೇಳ್ತಾ ಇಲ್ಲ. ಏನಾದ್ರೂ ಕೇಳ್ಕೊ, ಬಟ್ ಕೇಳುವ ರೀತಿ ಸರಿ ಇರ್ಬೇಕು. ಹಾಗಾದ್ರೆ ಕೇಳುವ ರೀತಿ ಏನು ಅರ್ಥ ಆಗ್ತದೆ? ನಾನು ಹೇಳಿದೆ ನಿಮಗೆ. ಇಲ್ಲಿ ನೀನ್ ಇದನ್ನ ಕೇಳಿದ್ರೆ ಕೊಡಲ್ಲ, ಇದನ್ನ ಕೇಳಿದ್ರೆ ಕೊಡಲ್ಲ ಅಂತ ಏನಾದ್ರು ಬರ್ತದ? ನೋ, ಅಲ್ಲೇನ್ ಹೇಳಿದಾರೆ? ಏನಾದ್ರೂ ಕೇಳ್ಕೊ. ಓಕೆ, ಮತ್ತೊಂದು ಇದೆ ನೋಡ್ರಿ ಇಲ್ಲಿ ಏನಂದ್ರೆ, ಓಕೆ ಆಮೇಲೆ ನಾನು ಹೇಳ್ತೇನೆ. ಓಕೆ, ಯೋಹಾನ ಬರೆದ ಸುವಾರ್ತೆ ಮತ್ತೆ 16ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ಹೇಳ 23ನೇ ವಚನ ಒಂದ್ಸರಿ ಓದ್ರಿ. ಅಂದ್ರೆ ಏನಿದು ಅರ್ಥ? ಆತನ ಚಿತ್ತಾನುಸಾರ ಅಂದ್ರೆ ಏನ್ ಗೊತ್ತಾ? ಇಟ್ಸ್ ಅ ನ್ಯೂ ವೇ ಆಫ್ ಆಸ್ಕಿಂಗ್. ದೇವರಿಗೆ ಕೇಳುವಂತ ಹೊಸ ರೀತಿ ಇದು. ದೇವರ ಚಿತ್ತಾನುಸಾರ ಕೇಳುದ ಅರ್ಥ ಏನು? ದೇವರು ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ, ನೀವು ನನ್ನನ್ನೇನು ಬೇಡಿಕೊಳ್ಳುವುದಿಲ್ಲ. ಅದರ್ಥ ನೀವು ದೇವರ ಚಿತ್ತಾನುಸಾರ ಬೇಡಿಕೊಳ್ಳುವುದು ಯೇಸು ಕ್ರಿಸ್ತನಿಗಲ್ಲ. ಅರ್ಥ ಇಲ್ಲೇ ಇದ್ದೀರಾ? ನೀವು ಕೆಲವು ಸಾರಿ ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತಾನುಸಾರ ಪ್ರೇಯರ್ ಮಾಡಲ್ಲ. ದೇವರ ಚಿತ್ತಾನುಸಾರ ಏನ್ ಗೊತ್ತಾ? ನೀವು ಪ್ರಾರ್ಥನೆ ತಂದೆಗೆ ಕೇಳಬೇಕು. ಯಾರಿಗೆ ಕೇಳಬೇಕು? ತಂದೆಗೆ ಕೇಳಬೇಕು. ಯಾರ ಹೆಸರಿನಲ್ಲಿ ಕೇಳಬೇಕು? ಇದು ದೇವರ ಚಿತ್ತಾನುಸಾರ. ಇಟ್ಸ್ ಅ ವೇ ಆಫ್ ಗಾಡ್. ಇದು ದೇವರ ರೀತಿ ಪ್ರಾರ್ಥನೆ ಮಾಡು. ಈಗ ನಾವೇನ್ ಮಾಡ್ತೇವೆ? ಫಾರ್ ಎಕ್ಸಾಂಪಲ್ ಹೇಳ್ತೇನೆ. ಈಗ ಯಾರಾದ್ರೂ ಒಬ್ರು, ಈಗ ಉದಾಹರಣೆಗೆ ರಾಜೇಶ್ ಇಲ್ಲಿದ್ದಾನೆ. ಈಗ ರಾಜೇಶ್ ಏನ್ ಮಾಡ್ತಾನೆ? ನನಗೊಂದು ಚೆಕ್ ಕೊಡ್ತಾನೆ. ಏನಂತ? ಸೈನ್ ಹಾಕಿ ನಿಮಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದೇನೆ. ಏನ್ ಹೇಳ್ತಾನೆ? ಚೆಕ್ ಕೊಡ್ತಾನೆ ನನಗೆ. ಸೈನ್ ಹಾಕಿ ಇಷ್ಟು ಅಮೌಂಟ್ ಕೊಟ್ಟಿದ್ದೇನೆ. ಈಗ ಆ ಚೆಕ್ ಅನ್ನು ತಗೊಂಡು ಮತ್ತೆ ರಾಜೇಶ್ ಕಡೆ ಹೋಗೋದು, ನಂಗೆ ದುಡ್ಡು ಕೊಡಂತ. ಅರ್ಥ ಆಗ್ತದೆ? ನಾವೇನ್ ಮಾಡ್ತಾ ಇದೀವಿ? ರಾಜೇಶನ್ ಅಕೌಂಟಲ್ಲಿ ದುಡ್ಡಿದೆ, ರಾಜೇಶ್ ಏನ್ ಮಾಡಿದ? ನಂಗೆ ಚೆಕ್ ಕೊಟ್ಟ. ಆ ಚೆಕ್ ತಗೊಂಡು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮತ್ತೆ ರಾಜೇಶನ್ ಕಡೆ ಹೋಗ್ತಾ ಇದೆ, ನಂಗೆ ದುಡ್ಡು ಕೊಡು, ನಿನ್ನ ಹೆಸರಿನಲ್ಲಿ ಬಂದಿದೆ. ಇದು ಸರಿ ರೀತಿನಾ? ನೋ. ಇದೇ ಹೇಳ್ತದೆ ಬೈಬಲ್. ಕರ್ತನು ನಿನಗೆ ಲೀಗಲ್ ಅಥಾರಿಟಿ ಕೊಡ್ತಾನೆ. ಯೇಸು ಕ್ರಿಸ್ತನ ಹೆಸರೆಂಬ ಸೀಲ್ ನಿಂಗೆ ಬಿದ್ದಿದೆ. ಅರ್ಥ ಆಯ್ತಾ?
ಚೆಕ್ ಆಲ್ರೆಡಿ ಸೈನ್ ಆಗಿದೆ, ನೀನ್ ಏನ್ ಕೇಳ್ಕೊಳ್ತೀಯಲ್ಲ. ಈಗ ಚೆಕ್ ಸೈನ್ ತಗೊಂಡು ನೀನ್ ಎಲ್ಲಿ ಹೋಗ್ಬೇಕು? ಪ್ರಾರ್ಥನೆ ಮಾಡುವಾಗ ತಂದೆ ಬಳಿಗೆ ಹೋಗ್ಬೇಕು. ಬ್ಯಾಂಕ್ ಯಾರು? ತಂದೆ. ಯಾರ ಅಕೌಂಟ್ ಅಲ್ಲಿ ಅಮೌಂಟ್ ಇದೆ? ಯೇಸು ಕ್ರಿಸ್ತನ ಹೆಸರಿನ ಅಕೌಂಟ್. ಅರ್ಥ ಆಯ್ತದೆ? ಯೇಸು ಕ್ರಿಸ್ತನ ಅಕೌಂಟ್ ಅಲ್ಲಿ ನಿನಗೆ ಬೇಕಾದ ಎಲ್ಲ ಆಶೀರ್ವಾದ ರೆಡಿ ಇದೆ. ಆ ಅಕೌಂಟ್ ಹೆಸರು ಯೇಸು ಆಲ್ರೆಡಿ ಚೆಕ್ ಕೊಟ್ಟಿದ್ದಾರೆ, ನೀನ್ ನನ್ನ ಚೆಕ್ ಅನ್ನು ಯೂಸ್ ಮಾಡು. ಆ ಚೆಕ್ ಅನ್ನು ತಗೊಂಡು ಮತ್ತೆ ಯೇಸು ಕ್ರಿಸ್ತನ ಬಳಿಗೆ ಹೋದ್ರೆ ಹಣ ಸಿಗಲ್ಲ, ಆಶೀರ್ವಾದ ಸಿಗಲ್ಲ. ಬ್ಯಾಂಕಿಗೆ ಹೋಗ್ಬೇಕು, ತಂದೆ ಆದ ದೇವರ ಬಳಿಗೆ ಹೋಗ್ಬೇಕು. ಯೇಸು ಕ್ರಿಸ್ತನ್ ಸೈನ್ ಮಾಡಿ ಕಳಿಸಿದ ನನ್ ಕೊಡು. ಹಲ್ಲೆಲೂಯಾ. ಇದು ಇಟ್ಸ್ ಅ ನ್ಯೂ ವೇ. ಇದು ತಿಳ್ಕೊಳ್ಳುವ, ಪ್ರಾರ್ಥನೆ ಮಾಡುವಂತ ವಿಧಾನ. ಇದನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತ ಹೇಳ್ತಾರೆ. 14ನೇ ವಚನ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ಏನಾದ್ರೂ ಬೇಡಿಕೊಂಡರೆ. ಹಲೋ, ತಿಳ್ಕೊಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನನ್ನ ಹೆಸರನ್ನುವಾಗ ನೀವು ನನ್ನ ಹೆಸರು ತಗೊಂಡು ಹೋಗ್ತಾ ಇದ್ದೀರಿ. 26ನೇ ವಚನ ಓದೋಣ. 26ನೇ ವಚನ. ಹಾ ಹಾ ಏನ್ ಹೇಳ್ತದೆ ತಿಳ್ಕೊಡ್ರಿ. ಇಲ್ಲಿ 26ನೇ ವಚನ ಹೇಳ್ತದೆ, ನೀವು ನನ್ನ ಹೆಸರಿನಲ್ಲಿ ಪ್ರೇಯರ್ ಮಾಡ್ತೀರಿ, ಆದ್ರೆ ನಾನ್ ನಿಮಗೋಸ್ಕರ ತಂದೆ ಕೇಳುವುದಿಲ್ಲ ಕೊಡಂತ ಬರ್ತದ ವಚನ. ಎಲ್ರು ಓದ್ರಿ, ಬೈಬಲ್ ಓದ್ರಿ, ಎಲ್ರು ಓದ್ರಿ. ಬೋರ್ಡ್ ನೋಡೋದನ ಎಲ್ರು. 1 2 3 ಸ್ಟಾರ್ಟ್. ಹಾ ಹಾ ಸಿ, ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ತಂದೆ ನಿಮಗೋಸ್ಕರ ಕೇಳುವೆನೆಂತೂ ನಿಮಗೆ ಹೇಳುವುದಿಲ್ಲ. ಅಂದ್ರೆ ಏನು? ನೀವು ಪ್ರೇಯರ್ ಮಾಡ್ತೀರಿ ತಂದೆಗೆ, ನಾನು ತಂದೆಗೆ ಹೋಗಿ ರಿಕ್ವೆಸ್ಟ್ ಮಾಡೋದಿಲ್ಲ. ಏನ ನನ್ನ ಮಗ ಪ್ರೇಯರ್ ಭಾಳ ಪ್ರೇಯರ್ ಮಾಡ್ತಾರೆ ಕೊಡು, ರಿಕ್ವೆಸ್ಟ್ ಮಾಡಲ್ಲ. ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆ ಗೊತ್ತಾ? ನೀವು ನನ್ನ ಹೆಸರಿನಲ್ಲಿ ನೀವು ಆಲ್ರೆಡಿ ಹೋಗುವಾಗ ನಿಮ್ಮನ್ನ ನನ್ನ ಹೆಸರಿನಲ್ಲಿ ನೀತಿವಂತರನ್ನಾಗಿ ಮಾಡಿದ ಮೇಲೆ ನಿಮ್ಮ ಮೇಲೆ ದೇವರ ಕೋಪ ಇತ್ತು. ಮುಂಚೆ ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ಆಗ ಅವನು ದೇವರಿಂದ ದೂರ ಹೋದ, ದೇವರ ಕೋಪಕ್ಕೆ ಗುರಿಯಾದ. ಆದ್ರೆ ದೇವರು ಆದಾಮನ ಸೃಷ್ಟಿ ಮಾಡುವಾಗ ಆತನ ಮೇಲೆ ಕೋಪ ಇರಲಿಲ್ಲ, ಮಮತೆ ಇತ್ತು. ಏನಿತ್ತು? ಪ್ರೀತಿ ಇತ್ತು. ಅದಕ್ಕಾಗಿ ಆದಾಮನಿಗೆ ಹೇಳಿದ್ದ, ಏನ್ ಬೇಕಾದ್ ತಿನ್ನಿ, ಏನ್ ಬೇಕಾದ್ ಕೊಡಿ, ಈ ಮಧ್ಯದಲ್ಲಿರೋ ಮರವನ್ನು ಮಾತ್ರ ಮುಟ್ಟಬೇಡ. ಹೌದಾ? ಏನ್ ಬೇಕಾದ್ ತಿನ್ನು, ಏನ್ ಬೇಕಾದ್ ಕೊಡಿ, ಇದು ಹಾನಿಕರವಾದ, ಇದನ್ನ ಮುಟ್ಟಬೇಡ ಅಷ್ಟೇ. ಮಮತೆ ಇಟ್ಟಾಗ ಏನಿತ್ತು? ಮಮತೆ ನಮ್ಮ ಮೇಲೆ ದೇವ್ರ ಇಟ್ಟಾಗ ಏನ್ ಸಿಕ್ತಿತ್ತು? ನನಗೆ ಎಲ್ಲ ಸಿಕ್ತಿತ್ತು. ಇತ್ತ ಏನ್ ಬೇಕೆಲ್ಲ ಇದೆ. ಆದ್ರೆ ಮನುಷ್ಯ ಏನ್ ಮಾಡ್ದ? ಪಾಪ ಮಾಡಿ ಮಮತೆಯನ್ನ ಕಳ್ಕೊಂಡು ದೇವರ ಕೋಪಕ್ಕೆ ಗುರಿಯಾದ. ಈಗ ಆದಾಮನಿಗೆ ಹೇಳಿದ, ಈಗ ನಿನಗೆ ದುಡ್ದೇ ಸಾಯ್ಬೇಕು, ನಿನಗೆ ಸಿಗುವುದಿಲ್ಲ, ಕಷ್ಟ ಪಡ್ಲೇಬೇಕಂತ. ಆದ್ರೆ ಯೇಸು ಕ್ರಿಸ್ತ ಬಂದು ಏನ್ ಮಾಡಿದ್ರು? ದೇವರ ಕೋಪಕ್ಕೆ ಗುರಿಯಾದಂತ ನನ್ನನ್ನ ತೊಳೆದ್ರು, ದೇವ ಮನುಷ್ಯನಾಗಿ ಮತ್ತೆ ಮಾಡಿದ್ರು, ನೀತಿವಂತನಾಗಿ ಮಾಡಿದ್ರು. ಏನಿಗೆ ಅರ್ಥ? ನನ್ನ ಮೇಲೆ ತಂದೆಯಾದ ದೇವರ ಕೋಪ ಹೋಗಿ ಮತ್ತೆ ಏನ್ ಪ್ರಾರಂಭ ಆಯ್ತು? ಅರ್ಥ ಆಗ್ತದೆ? ಇಲ್ಲೇ ಇದ್ದೀರಿ? ನಾನು ಹೇಳ್ತಾ ಇಲ್ಲ, ಏನ್ ಹೇಳ್ತಾ ಇದ್ದೀನಿ? ಆ ದಿನದಲ್ಲಿ ನೀವು ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ, ನಾನು ನಿಮಗೋಸ್ಕರ ಪ್ರೇಯರ್ ಮಾಡುವುದಿಲ್ಲ. ನೀವು ನನ್ನ ಮೇಲೆ ಮಮತೆ ಇಚ್ಚು ನನ್ನ ತಂದೆ ಬಳಿಗೆ ಹೊರಟವನೆಂದು ನಂಬಿದ್ರಿಂದ ತಂದೆಯು ತಾನೇ ನಿಮ್ಮ ಮೇಲೆ ಏನಿಟ್ಟಿದ್ದಾರೆ? ಮಮತೆ ಕಳ್ಕೊಂಡಿದ್ರಿ, ವಾಪಸ್ ಮಮತೆ ನಿಮ್ಗೆ ಸಿಕ್ಕಿದೆ. ಈಗ ಅರ್ಥ ಆಗ್ತದೆ? ಈಗ ಸೇಮ್ ದೇವ್ರ ಆದಾಮನ ಹೆಂಗೆ ಪ್ರೀತಿ ಮಾಡ್ತಿದ್ರಲ್ಲ, ಹಂಗೆ ಮತ್ತೆ ನಮ್ಮನ್ನು ದೇವ್ರ ಪ್ರೀತಿ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ನಿಮಗೆ ನಾನ್ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನೇ ಪ್ರಾರ್ಥನೆ ಮಾಡಿದ್ರು ತಂದೆ ಆದ ದೇವರು ಅದು ನಿಮಗೆ ಈಸಿಯಾಗಿ ಕೊಡ್ತಾರೆ. ಹಲ್ಲೆಲೂಯಾ. ಯಾಕೆ? ನೀವು ನನ್ನ ಹೆಸರನ್ನ ಕೇಳಿ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಆಲ್ರೆಡಿ ಸೈನ್ ಆದ ಚೆಕ್ ಅನ್ನು ತಗೊಂಡು ತಂದೆ ಬಳಿಗೆ ಹೋಗ್ತಾ ಇದ್ದೀರಿ. ತಂದೆ ಆದ ದೇವರು ನೋ ಅನ್ನೋದಿಲ್ಲ. ಅರ್ಥ ಮಾಡ್ಕೊಡ್ರಿ ಈ ಸೀಕ್ರೆಟ್. ಯಾಕೆ? ಹಿಂದಿನ ವಚನ ನಾವು ಓದಿದ್ವಿ ಏನಂತ ಹೇಳಿ, ನಾವು ಪ್ರಾರ್ಥನೆ ಮಾಡುವಾಗ ದೇವ್ರ ಚಿತ್ತಾನುಸಾರ. ಯಾವ್ದು ದೇವ್ರ ಚಿತ್ತಾನುಸಾರ? ಈಗ ಹೇಳಿದ್ನಲ್ಲ, ಅರ್ಥ ಆಯ್ತಾ? ದೇವ್ರ ಚಿತ್ತಾನುಸಾರ ಏನ್ ಹೇಳ್ರಿ? ಚೆಕ್ ಯೇಸು ಕ್ರಿಸ್ತನ್ ರೆಡಿ ಇದೆ, ಆ ಚೆಕ್ ತಗೊಂಡು ಯಾರ ಬಳಿಗೆ ಹೋಗುದು? ಇಟ್ಸ್ ಎ ನ್ಯೂ ವೇ. ಇದು ವೇ, ಇಟ್ಸ್ ಅ ವೇ ಆಫ್ ಆಸ್ಕಿಂಗ್. ಪ್ರಾರ್ಥನೆ ಮಾಡುವಂತ ವಿಧಾನಕ್ಕೆ ಚಿತ್ತಾನುಸಾರ.
ಚಿತ್ತಾನುಸಾರ. ಇಟ್ಸ್ ಅ ವೇ ಆಫ್ ಆಸ್ಕಿಂಗ್. ಕರ್ತನ ದೇವರ ಬಳಿಗೆ ಪ್ರಾರ್ಥನೆ ಮಾಡುವ ರೀತಿ. ಹೀಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಿಳ್ಕೊಳ್ರಿ, ನಿಮ್ಮ ಪ್ರಾರ್ಥನೆ ಕೇಳದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಗೆ ಗೊತ್ತಿಲ್ಲ, ನಾ ಹೇಳ್ತೇನೆ, ನೀವು ನಿಜವಾದ ರೆವಲೇಷನ್ ತಿಳ್ಕೊಂಡ್ರೆ, ಈ ನಿಜವಾದ ಸತ್ಯವನ್ನ ತಿಳ್ಕೊಂಡ್ರೆ, ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಇದೇ ಧೈರ್ಯ ಇರ್ತದೆ. ಯಾವ ಧೈರ್ಯ ಗೊತ್ತಾ? ನಾನು ಈಗ ಮೊಣಕಾಲು ಹೊರುವಾಗ ನನ್ನ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತದೆ. ಈ ಧೈರ್ಯ ನಿಮಗೆ ಇರುವುದಿಲ್ಲಲ್ಲ? ನೀವು ಮೊಣಕಾಲು ಹೊರುವಾಗ ನಿಮ್ಗೆ ನಂಬಿಕೆ ಇರ್ತದ ನಿಮ್ಮ ಪ್ರೇಯರ್ ಕೇಳ್ತದಂತ? ಇಲ್ಲ. ನೀವು ಮೊಣಕಾಲು ಹೊರುವಾಗಲೇ ಅನಿಸ್ತೀವಿ ಯಾವಾಗ ನೆರವೇರ್ತದೆ ಏನೋ. ನಾನು ಪ್ರೇಯರ್ ಮಾಡೋದು ಈ ಡೌಟ್ ನಿಮಗಿದೆ. ಯಾಕೆ ಗೊತ್ತಾ? ನಿಮ್ಗೆ ಸತ್ಯ ಗೊತ್ತಿಲ್ಲ. ಪ್ರೇಯರ್ ಹಳೆ ಒಡಂಬಡಿಕೆ ಪ್ರಾರ್ಥನೆಗೆ ತಡವಾಗಿ ಉತ್ತರ ಬರ್ತಿತ್ತು. ಕಾರಣ ಯೇಸು ಕ್ರಿಸ್ತನ ಹೆಸರಲ್ಲಿ ಇರಲಿಲ್ಲ. ಬಟ್ ನಾವು ಅವರಿಗಿಂತ ಧನ್ಯರು. ಯಾಕೆಂದ್ರೆ ಈಗ ತಂದೆ ಬಳಿಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಒಂದು ಚಾನಲ್ ನಮಗೆ ಸಿಕ್ಕಿದೆ. ಅದು ನಜರೇತಿನ ಯೇಸು ಕ್ರಿಸ್ತನ ಹೆಸರು. ಇದು ಡ್ಯಾನಿಯಲ್ಗೆ ಇರ್ಲಿಲ್ಲ. ಡ್ಯಾನಿಯಲ್ ತಂದೆ ಆದ ದೇವರಿಗೆ ಯೆಹೋವಾ ಅಂತ ಪ್ರಾರ್ಥನೆ ಮಾಡ್ತಿದ್ರು. ಬಟ್ ಅವರ ಪ್ರಾರ್ಥನೆಗೆ ಅಡ್ಡಿ ಆತಂಕಗಳಿದ್ದುವು. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇರೋದು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಬಳಸುವಾಗ ಯಾವ ಸಂಗತಿಗಳು ಆ ಪ್ರಾರ್ಥನೆಗೆ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ ಆತನ ವಿಷಯವಾಗಿ ನಮಗೆ ಉಂಟು. ಹಾಗಾಗಿ ನಾವು ಏನೇ ಬೇಡಿಕೊಂಡ್ರು ಆತ ನಮ್ಮ ವಿಜ್ಞಾಪನೆ ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿ, ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತೆಂಬುದು ನಮಗೆ ಗೊತ್ತಾಗಿದೆ. ಅವನು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಯೋಹಾನ, ನಾನು ಈ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆ ಕೇಳ್ತಾನೆಂಬ ಧೈರ್ಯ ನನಗೆ ಉಂಟು. ನನಗೆ ಗೊತ್ತು ನನ್ನ ಪ್ರಾರ್ಥನೆ ಕೇಳೋರಲ್ಲಿದ್ದಾರೆ. ನನ್ನ ಪ್ರಾರ್ಥನೆ ಕೇಳೋರಲ್ಲಿದ್ರೆ ನನಗೊಂದು ಧೈರ್ಯ ಇದೆ, ನನಗೆ ಉತ್ತರ ಸಿಗ್ತದೆ. ಅವ್ನು ಮಾತಾಡುವಂತ ಶೈಲಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ, ತಿಳ್ಕೊಡ್ರಿ. ನೀವು ಅದನ್ನ ಅರ್ಥ ಮಾಡ್ಕೊಡ್ರಿ. ನೀವು ನೋ ಅನ್ನಕ್ಕಾಗು, ನಿಮ್ಮ ಪ್ರಾರ್ಥನೆಗೆ ಇಲ್ಲ ಅಂತ ಯಾರು ಹೇಳಕ್ ಆಗುದಿಲ್ಲ. ಇದು ಪ್ರಾರ್ಥನೆ ಬೇಡಿಕೊಳ್ಳುವಾಗ. ಯಾಕೆ? ಇನ್ನೊಂದು ವಾಕ್ಯ ಓದು. ನಮ್ಮ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಬೈಬಲ್ ತೆಗೆದಿ. ಫಿಲಿಪಿಯನ್ಸ್ 2:9 ಓದೋಣ. ಈ ಕಾರಣದಿಂದ ಯಾಕೆ ನಿಮ್ಮ ಪ್ರೇರಿಗೆ ಬೇಗ ಉತ್ತರ ಸಿಗ್ತದೆ? ಯಾಕೆ ಗೊತ್ತಾ? ನಾನು ಹೇಳ್ತಾ ಇರೋದು ಈ ರೆವಲ್ಯೂಷನ್ ಅರ್ಥ ಮಾಡ್ಕೊಳ್ರಿ, ಈ ಸತ್ಯವನ್ನು ತಿಳ್ಕೊಳ್ರಿ. ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿದ್ರೆ ದಯಮಾಡಿ ಹೇಳ್ತೇನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾ? ಸತ್ಯ ತಿಳ್ಕೊಳ್ರಿ. ಈ ಧೈರ್ಯ ಸತ್ಯವನ್ನು ತಿಳ್ಕೊಂಡು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಪ್ರಾರ್ಥನೆ ಬೇಗ ನೆರವೇರ್ತದೆ. ಪ್ರಿಯ, ಏನ್ ಹೇಳ್ತದೆ? ಈ ಕಾರಣದಿಂದ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಆತನ ಹೆಸರಿಗೆ ಸ್ವರ್ಗ, ಮೃತ್ಯ, ಪಾತಾಳದಲ್ಲಿರುವ ಎಲ್ಲರೂ, ಸ್ವರ್ಗದಾಗ ಯಾರಿದ್ದಾರೆ? ದೇವದೂತರಿದ್ದಾರೆ. ನಿಮ್ಮ ಪ್ರಾರ್ಥನೆಯನ್ನು ತಗೊಂಡೋಗೋರು ಯಾರು? ಪ್ರಾರ್ಥನೆಗೆ ಉತ್ತರ ತರೋರು ಯಾರು? ಕರೆಕ್ಟಾ? ಹಾಗಾದ್ರೆ ಪರಲೋಕದಲ್ಲಿರುವ ದೇವದೂತರು ಯಾರ ಹೆಸರಿಗೆ ಅಡ್ಡ ಬೀಳ್ತಾರೆ? ಹೌದಾ? ಈಗ ನಿನ್ ಮೊಣಕಾಲೂರು ಯಾರ ಹೆಸರಲ್ಲಿ ಪ್ರೇಯರ್ ಮಾಡ್ತಾ ಇದ್ದಿ? ಅವಾಗ ನಿನ್ ಪ್ರಾರ್ಥನೆ ಅವ್ರು ನಾನು ಕೇಳೋದಿಲ್ಲ ಅಂತಾರ? ನೋ, ಸಾಧ್ಯನೇ ಇಲ್ಲ. ಯಾಕೆ? ನೀನ್ ಪ್ರೇಯರ್ ಮಾಡ್ತಿರೋದು ಯಾರ ಹೆಸರಲ್ಲಿ? ನಾಜರೇತಿನ ಯೇಸು ಕ್ರಿಸ್ತ ಹೆಸರು ಪ್ರೇಯರ್ ಮಾಡುವಾಗ ದೇವದೂತರು ನೋಡಂಗಿಲ್ಲ. ಅವ್ರು ಅಡ್ಡ ಬೀಳ್ಬೇಕು. ಅದಕ್ಕೆ ನಿನ್ನ ಪ್ರಾರ್ಥನೆಯನ್ನು ಅವ್ರು ತಗೊಂಡು ಹೋಗಲೇಬೇಕು. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಸ್ವರ್ಗದಲ್ಲಿರುವರು ಎಲ್ಲರೂ ಅಡ್ಡ ಬೀಳ್ತಾರೆ. ಮತ್ತೆ ಮೃತ್ಯು, ಪಾತಾಳ. ಮೃತ್ಯು, ಪಾತಾಳ ಯಾರಿಗೆ ಸಂಬಂಧಪಟ್ಟಿದ್ದು? ಯಾರಿರ್ತಾರಲ್ಲಿ? ದುರಾತ್ಮಗಳು, ಸೈತಾನನು ಇರ್ತಾರ. ಹೌದಾ? ನೀನ್ ಪ್ರೇಯರ್ ಮಾಡುವಾಗ ಯಾರ ಹೆಸರಲ್ಲಿ ಮಾಡ್ತಿರ್ತಿ? ನಾಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವಾಗ ನಿನ್ ಪ್ರೇಯರ್ಗೆ ತಡಿತಾವ? ನೋ. ಯಾಕೆ? ಅವರು ಆ ಹೆಸರು ಹೇಳುವಾಗಲೇ ಅಡ್ಡ ಬಿಟ್ಟು ಸೈಡ್ ಹೋಗ್ಬಿಡ್ತಾರೆ. ಅಯ್ಯೋ, ಇದು ಬದಲು ಬಿಡ್ರಿ. ನಿನ್ ಗೊತ್ತಾ?
ಹಳೆ ಒಡಂಬಡಿಕೆಯ ಪ್ರಾರ್ಥನೆಗೆ ನಾನು ಹೆಂಗೆ ಒಂದ್ಸರಿ ಆಲೋಚನೆ ಬರ್ತದೆ. ಟ್ರಾಫಿಕ್ ಜಾಮ್ ಪ್ರೇಯರ್ ಅದು. ಯಾವುದು? ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಕೆಲವು ಪ್ರೇಯರ್ಗಳೆಲ್ಲ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಬೇಗ ಹೋಗ್ತಿರ್ಲಿಲ್ಲ, ಟ್ರಾಫಿಕ್ ಫುಲ್ ಜಾಮ್, ಎಲ್ಲ ಟ್ರಾಫಿಕ್ ಅನ್ನು ತೆಗೆದು ಹೋಗ್ಬೇಕಂದ್ರೆ ಲೇಟ್ ಆಗ್ತಿತ್ತು. ಬಟ್ ನ್ಯೂ ಟೆಸ್ಟಿಮೆಂಟ್ ಪ್ರಾರ್ಥನೆ ಹೆಂಗ್ ಗೊತ್ತಾ? ಅದರಲ್ಲಿ ನೀನು ನಜರೇತಿನ ಯೇಸು ಕ್ರಿಸ್ತನ ಹೆಸರು ಹೇಳುವಾಗ ಒಬ್ಬ ಮುಖ್ಯಮಂತ್ರಿ ಬರ್ತಾ ಇದ್ದಾನಂದ್ರೆ ಏನಾಗ್ತದೆ? ಟ್ರಾಫಿಕ್ ಝೀರೋ ಟ್ರಾಫಿಕ್. ಮುಖ್ಯಮಂತ್ರಿಗಿಂತಲೂ ಶ್ರೇಷ್ಠವಾದ ಹೆಸರು ನಿನ್ ಪ್ರಾರ್ಥನೆಯಲ್ಲಿರುವಾಗ ನಿನಗೆ ಯಾವ ಟ್ರಾಫಿಕ್ ಇಲ್ಲ. ಅರ್ಥ ಆಯ್ತಾ? ಈ ಸತ್ಯ ತಿಳ್ಕೊಂಡು ಪ್ರೇಯರ್ ಕೂತ್ಕೊಡ್ರಿ, ನಿಮ್ಮ ಪ್ರೇಯರ್ ನೋಡ್ರಿ ಹೆಂಗ್ ನೆರವೇ. ನಾನು ಹೇಳ್ತಿಲ್ಲ, ನಂಬಿಕೆ ಇದೆ ರೀ. ಸತ್ಯ ತಿಳ್ಕೊಂಡು ನಂಬಿಕೆಯಿಂದ ಪ್ರೇಯರ್ ಮಾಡ್ರಿ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ನಂಬಿಕೆನೇ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದೆ. ಯಾಕೆ ನಮ್ಮ ಜೀವಿತದಲ್ಲಿ ಅದ್ಭುತ? ನನ್ನ ನಂಬಿಕೆ ಹಿಂಗಿದೆ. ನನ್ನ ನಂಬಿಕೆ ಹೆಂಗಿದೆ? ನಾನು ಇವತ್ತು ಪ್ರೇಯರ್ ಮಾಡ್ರೆ ಮುಂದಿನ ಕ್ರಿಸ್ಮಸ್ಗೆ ಹೋಗ್ತದೆ. ನಮ್ಮ ನಂಬಿಕೆ ಹಿಂಗಲ್ಲ. ಇವತ್ತು ಪ್ರೇಯರ್ ಮಾಡ್ರೆ ನಾಳೆ ಹೋಗ್ತದೆ, ನಾಡೋದು ಹೋಗ್ತದೆ, ಮುಂದಿನ ವಾರ ಹೋಗ್ತದೆ, ಮುಂದಿನ ವರ್ಷ ಹೋಗ್ತದೆ. ಈ ನಂಬಿಕೆಯಲ್ಲಿ ನಿನ್ ಕೂತ್ಕೊಂಡ್ರೆ ಅದು ಹಂಗೆ ಆಗ್ತದೆ. ಸತ್ಯವನ್ನು ತಿಳ್ಕೊಂಡು ಆ ಸತ್ಯದ ಪ್ರಕಾರ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಯಾಕೆ ಎಲ್ಲರೂ ಅದಕ್ಕೆ ಅಡ್ಡ ಬೀಳ್ತಾರೆ? ಯೇಸುವಿನ ಹೆಸರಿನಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನೇ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರನಿಗೆ ಗಾಣಪಡಿಸ್ತಾರೆ. ಸೈತಾನನಿಗೆ ನೀವು ಹೆದರಬೇಡ್ರಿ. ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನಿಗೆ ಗೆಟ್ ಔಟ್ ಅನ್ನುವಾಗ ಏನಾಗ್ತಾ ಇದೆ ಗೊತ್ತಾ? ನಾಜರೇತಿನ ಯೇಸು ನಾಮದಲ್ಲಿ ದೆವ್ವ ಹೊರಡೋಗು, ಬಿಟ್ಟೋಗು ಅಂದ್ರೆ ಮುಗೀತು. ಅರ್ಥ ಏನು? ನಿನ್ಗೆ ಅದೇ ಫೇತಲ್ಲಿ ನೀನಿರ್ಬೇಕು. ಯಾಕೆಂದ್ರೆ ದೆವ್ವ ನಿನ್ನ ನೋಡಿ ನಡಗ್ತಾ ಇಲ್ಲ. ನೀನ ಹೆಸರು ಹೇಳುವಾಗ ಆ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ದೆವ್ವಗಳ ಮುಂದೆ ಬರ್ತಾರೆ. ಅಂದ್ರೆ ಏನು? ನೀನ್ ಹೆಸರು ಹೇಳುವಾಗ್ಲೇ ದೆವ್ವಗೆ ಏನ್ ನೆನಪಾಗ್ತದೆ ಗೊತ್ತಾ? ಯೇಸು ಸ್ವಾಮಿ ಸತ್ತು ಸ್ವರ್ಗಕ್ಕೆ ನರಕದಲ್ಲಿ ಹೋಗಿ ಅವರನ್ನ ಸೋಲಿಸಿ ಪಾತಾಳದ ಬೀಗದ ಕೈಯನ್ನು ತಗೊಂಡು ಜಯೋತ್ಸವದೊಳಗೆ ಮೆರೆಸಿದ್ ನೆನಪು ಬರ್ತದ ಅವಕ್ಕೆ. ಅಯ್ಯೋ, ಈ ಯೇಸು ನಮ್ಮ ಏರಿಯಾಗೆ ಬಂದು ನಮ್ಮನ್ನು ಹೊಡೆದಂತ ಯೇಸು. ಅರ್ಥ ಆಯ್ತಾ? ಇಮ್ಯಾಜಿನ್ ಮಾಡ್ಕೊಡ್ರಿ, ಯೇಸು ಸ್ವಾಮಿ ಎಲ್ಲಿ ಹೋಗಿ ಅವನ್ನ ಸೋಲಿಸಿದ್ರು? ಅವನ ಏರಿಯಾಗೆ ಹೋಗಿ ಅವನನ್ನೇ ಬಡಿದು ಅವನಲ್ಲಿರುವ ಕೀ ಅಣ್ಣ ಅಧಿಕಾರವನ್ನು ತಗೊಂಡು ಬಂದಂತವ್ರು ಯೇಸು. ಈ ಯೇಸು ನೆನಪಾಗ್ತದ ಅದಕ್ಕೆ ದೆವ್ವಕ್ಕೆ. ಈ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರು. ಇವ್ರ ತಂಟೆಗೆ ಹೋಗೋದು ಬೇಡ, ಇವ್ರ ತಂಟೆಗೆ ಹೋಗೋದು ಬೇಡ. ಯಾಕೆ? ಆ ಹೆಸರಿನಲ್ಲಿ ಅಷ್ಟು ಪವರ್ ಇದೆ. ಎಲ್ಲರೂ ಅದಕ್ಕೆ ಅಡ್ಡ ಬೀಳಲೇಬೇಕು. ನೀನು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನ ಹೆಸರು ಹೆಂಗೆ ಬಳಸಬೇಕು, ದೆವ್ವಗಳಿಗೆ ಅಪ್ಪಣೆ ಕೊಡುವಾಗ ಈ ರೀತಿಯಾಗಿ ಬಳಸಬೇಕು. ಅರ್ಥ ಆಯ್ತಾ? ಸತ್ಯವನ್ನು ತಿಳ್ಕೊಂಡು ಅಪ್ಪಣೆ ಕೊಡ್ರಿ, ಅವು ಹೊರಟೋಗ್ತಾವ. ನಿನಗೆ ಗೊತ್ತಿಲ್ಲ ಸತ್ಯ, ಸುಮ್ನೆ ಹೆಂಗಾಯ್ತು ಗೊತ್ತಾ? ಇದು ಅಪೊಸ್ತಲ ಕೃತ್ಯದಲ್ಲಿ ಇನ್ನೊಬ್ರು ಯೇಸು ಸ್ವಾಮಿ ಹೆಸರು ಹಿಡ್ಕೊಂಡು ಬಂದ್ರು. ಒಬ್ರು ಅವನಿಗೆ ಗೊತ್ತಾಯ್ತು, ನಾನು ಪೌಲ ಯಾರು ನಂಗೆ ಗೊತ್ತಿದೆ, ನೀ ಯಾರು ಗೊತ್ತಿದೆ ಅಂತೇಳಿ ಅವನ ಬಟ್ಟೆನೇ ಬಿಚ್ಚಿಸ್ಬಿಟ್ಟು ಸೈತಾನ್ಗಳು. ಹೌದಾ? ನೀವು ತಿಳ್ಕೊಬೇಡ್ರಿ, ಯೇಸು ಹೆಸರು ಹೇಳ್ರಿ ಹೋಗ ಆಗ್ಬಿಡುತ್ತೆ. ಯೇಸು ಸ್ವಾಮಿ ಹೆಸರು ಹೇಳ್ರಿ ಅಷ್ಟೇ ಆಗಲ್ಲ. ನೀನ್ ಸತ್ಯ ತಿಳ್ಕೊಂಡು ಹೇಳು. ನಿನಗೆ ಕಾನ್ಫಿಡೆಂಟ್ ಇರ್ಬೇಕಲ್ಲ ನೀನ್ ಯಾರ ಹೆಸರು ಹೇಳ್ತಾ ಇದೀಯ ಅಂತ. ಅವಾಗ ಹೇಳು, ಅವು ನಡುಗ್ತಾವೆ. ನಿನಗೆ ಗೊತ್ತಿರುವುದಿಲ್ಲ, ಸುಮ್ನೆ ಅವ್ರು ಹೇಳ್ತಾರ ನೀನು ಹೇಳಿದ್ರೆ ಅವ್ರಿಗೆ ಆದ ಸ್ಥಿತಿ ನಮಗೂ ಆಗ್ತದೆ. ಬಹಳ ಸ್ಟೋರಿ ಆಗಿದ್ದಾವೆ. ಹಳ್ಳಿಗಳಲ್ಲಿ ಕೆಲವು ದೆವ್ವಗಳು ಬಿಡ್ಸಕ್ ಹೋದಾರೆ ಕೆಲವರು. ಯಾಕೆ ಹೇಳ್ರಿ? ಪಾಸ್ಟರ್ ಬಿಡಿಸಿದ್ರಲ್ಲ ಅಂತೇಳಿ ಟ್ರೈ ಮಾಡಿದ್ರು. ಮಾಡ್ಬೇಕು, ಮಾಡಬಾರ್ದಂತಿಲ್ಲ, ಬಟ್ ಸತ್ಯ ತಿಳ್ಕೊಂಡು ಮಾಡ್ಬೇಕು. ಅರ್ಥ ಆಗ್ತದೆ? ಏನ್ ತಿಳ್ಕೋಬೇಕು? ನೀನ್ ಸತ್ಯವನ್ನು ತಿಳ್ಕೊಳ್ದೆ ಆಗುದಿಲ್ಲ. ತಿಳ್ಕೊಡ್ರಿ, ವಿತೌಟ್ ಹೋಲಿ ಸ್ಪಿರಿಟ್ ನಿಮ್ಗೆ ದೇವ ಬಿಡ್ಸೋಕ್ಕೂ ಆಗೋಲ್ಲ. ಯಾಕೆ? ನಾನು ನೀತಿವಂತನಾಗಿದ್ದು ದೇವ ಮನುಷ್ಯನಾಗಿದ್ದು ತೊಳೆಯಲ್ಪಟ್ಟಿದ್ದು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಾಗೂ ದೇವರ ಆತ್ಮದಲ್ಲಿ. ನಿನಗೆ ಪವಿತ್ರಾತ್ಮ ನಿನ್ನ ಒಳಗಡೆ ಇದಾನಂತ ನಿಮ್ಗೆ ಅದಕ್ಕೆ ಪವಿತ್ರಾತ್ಮನ ಒಂದು ತಿಂಗಳು ಟೀಚಿಂಗ್ ಮಾಡಿದ್ದೀನ. ನೀನು ಒಳಗಡೆ ಯಾರಿದಾರ, ಆ ಪವಿತ್ರಾತ್ಮನನ್ನ ನೀನು ನಿನ್ ಜೊತೆಗಿದೆ ಅಂತ ನೀನು ನಂಬಬೇಕು. ಅರ್ಥ ಆಯ್ತಾ? ಪವಿತ್ರಾತ್ಮ ನಿನ್ನ ಒಳಗಡೆ ಇರುವಾಗ ನೀನ್ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನ ಬಳಸ್ತೀಯ. ನಿನಗೆ ಗೊತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರು ಪವಿತ್ರಾತ್ಮ ಹೆಂಗೆ ಗೊತ್ತಾಯ್ತು? ನಿಮ್ಮ ಹತ್ರ ಗಣ್ಣಿದೆ ಅಂತ ತಿಳ್ಕೊಳ್ರಿ. ಏನಿದೆ? ಗಣ್ಣಿದೆ. ಈ ಗಣ್ಣಿದೆ ಅಂತ ನೀನು ಶೂಟ್ ಮಾಡು, ನಿನ್ನ ಒಳಗೆ ಹಾಕ್ತಾನೆ. ಯಾಕೆ? ನಿನ್ನ ಹತ್ರ
ಪವರ್ ಇದೆ ಅಂದ್ರೆ ಗನ್ ಇದೆ, ಪವರ್ ಇದೆ, ಇದು ಪವರ್. ಬಟ್ ಯೂನಿಫಾರ್ಮ್ ಹಾಕೊಂಡು ಗನ್ ನೋಡಿ, ಅರ್ಥ ಆಯ್ತಾ? ಸ್ಟಾರ್ಸ್ ಇರ್ತದೆ, ಈ ಸ್ಟಾರ್ ಹಾಕೊಂಡು ಗನ್ ನೋಡಿ, ನಿನ್ನನ್ನು ಅರೆಸ್ಟ್ ಮಾಡೋದಿಲ್ಲ. ಯಾಕೆ? ಅಥಾರಿಟಿ. ಜೀಸಸ್ ನೇಮ್ ಇಸ್ ಯುವರ್ ಅಥಾರಿಟಿ, ಹೋಲಿ ಸ್ಪಿರಿಟ್ ಇಸ್ ಯುವರ್ ಗನ್ ಪವರ್. ಅರ್ಥ ಆಯ್ತಾ? ಇವೆರಡು ನಿನ್ ಜೊತೆಗಿದ್ರೆ ನಿನಗೆ ಯಾರು ಏನು ಮಾಡಂಗಿಲ್ಲ. ನೀನ್ ಬರೇ ಗನ್ ಇಟ್ಕೊಂಡು ಹೋಗಿ ಶೂಟ್ ಮಾಡಿದ್ರೆ ನಿನ್ನ ಒಳಗಾಗ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಸೈತಾನ್ ನಿಮ್ಮನ್ನು ಬಿಡುದಿಲ್ಲ ಅಂತ. ಎರಡೂ ಇರ್ಬೇಕು, ಪವರ್ ಇರಬೇಕು, ಅಥಾರಿಟಿ ಇರಬೇಕು. ಓಕೆ, ಸೊ ಇಲ್ಲಿ ನಮಗೆ ಅದನ್ನ ಹೇಳ್ಕೊಡ್ತಾ ಇದ್ದಾರೆ. ದೆವ್ವಗಳಿಗೆ ನೀವು ಹೇಳುವಾಗ ಅದು ನೋ ಅನ್ನಕ್ಕೆ ಸಾಧ್ಯನೇ ಇಲ್ಲ. ನಾನು ಹೋಗುದಿಲ್ಲ ಅನ್ನೋಂಗಿಲ್ಲ. ಯಾಕೆಂದ್ರೆ ಅದಕ್ಕೆ ಅದು ಏನೇನು ಬರ್ತದೆ, ನಮ್ಮ ಅಡ್ಡಾಗಿ ಬಂದು ಹೊಡೆದಂತ ಯೇಸು ಕ್ರಿಸ್ತನ ಹೆಸರು ಹೇಳ್ತಾ ಇದ್ರು, ಇವ್ರ ತಂಟೆಗೆ ಹೋಗೋದು ಬೇಡ ಅಂತ ಹೇಳಿ ಏನ್ ಮಾಡ್ತಾವೆ, ಓಡೋಗ್ತಾವೆ. ಅರ್ಥ ಆಗ್ತದೆ? ಓಕೆ, ಮತ್ತೊಂದು ವಚನ ಯೋಹಾನ ಬರೆದ ಸುವಾರ್ತೆಗೆ ಬರೋಣ. ಮತ್ತೆ 14ನೇ ಅಧ್ಯಾಯಕ್ಕೆ ಬರೋಣ. 10ನೇ ವಚನ ತೆಗಿರಿ. ಯೋಹಾನ ಬರೆದ ಸುವಾರ್ತೆ 14:10. ಹಾ, ಹ್ಮ್ ಹ್ಮ್ ಹಾ, ಓಕೆ. ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ಹಾ ಹಾ, ಹಲೋ, ಇಮ್ಯಾಜಿನ್, ಬಹಳ ಇಂಪಾರ್ಟೆಂಟ್ ಸಂಗತಿಗಳು. ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾರೆ ತಿಳ್ಕೊಡ್ರಿ. ನಾನು ಮಾಡುವಂತ ಕ್ರಿಯೆಗಳು, ಹೌದಾ, ನಾನು ಮಾಡ್ತಾ ಇಲ್ಲ, ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಇಲ್ಲ, ನನ್ನಷ್ಟಕ್ಕೆ ನಾನು ಮಾಡ್ತಾ ಇಲ್ಲ. ನನ್ನ ಒಳಗಡೆ ಯಾರಿದ್ದಾರೆ? ತಂದೆ ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನ ನಡೆಸುತ್ತಾರೆ. ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ, ನಾನೇನ್ ಮಾಡೋದಿಲ್ಲ, ಬಟ್ ನನ್ನ ಒಳಗಡೆ ಯಾರಿದ್ದಾರೆ? ತಂದೆ ಇದ್ದಾರೆ. ಆ ತಂದೆ ಏನ್ ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಾ. ಅಂದ್ರೆ ಏನು? ನಾನು ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಒಳಗಡೆ ತಂದೆ ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಏನ್ ಹೇಳ್ತಾರೆ? ನಾನು ಹೊರಗಡೆ ಜಸ್ಟ್ ಕೈ ಇಡ್ತಾ ಇದ್ದೇನೆ, ತಂದೆ ನನ್ನ ಒಳಗಡೆ ಏನ್ ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ? ಅದ್ಭುತ ಆಗ್ತದೆ. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆಂದು ನನ್ನ ಮಾತನ್ನ ನಂಬ್ರಿ. ಇಲ್ಲ ಅಂದ್ರೆ ನನ್ನ ಕ್ರಿಯೆಗಳನ್ನ ನೋಡಿ ಆದ್ರೂ ಏನ್ ಮಾಡ್ರಿ? ನನ್ನ ಕ್ರಿಯೆಗಳನ್ನ ನೋಡಿ ಆದರೂ ನನ್ನ ಮಾತನ್ನ ನಂಬ್ರಿ. ಅಷ್ಟೇ ಹೇಳ್ತಾ ಇಲ್ಲ. ನೆಕ್ಸ್ಟ್ ಹೇಳ್ತಾರೆ 12ನೇ ವಚನ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಹಲೋ, ಏನ್ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಅದ್ಭುತ ಮಾಡಿದ್ರು. ಯಾರು ಮಾಡಿದ್ರು? ಯೇಸು ಕ್ರಿಸ್ತನು ಹೊರಗಡೆ ಮಾಡ್ತಾ ಇದ್ರು, ಒಳಗಡೆ ತಂದೆ ಇದ್ಕೊಂಡು ಮಾಡ್ತಾ ಇದ್ರು. ಹೌದಾ? ಈಗ ಯೇಸು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನಿನ್ನ ಒಳಗಡೆ ಯಾರಿದ್ದಾರೆ? ಈಗ ಹೋಲಿ ಸ್ಪಿರಿಟ್ ಇದ್ದಾರೆ. ಯಾರಿದ್ದಾರೆ? ಯಾಕೆಂದ್ರೆ ನಾನು ಕಳಿಸಿಕೊಡುವ ಪವಿತ್ರಾತ್ಮನು ಅವನು ನಿಮ್ಮಲ್ಲಿ ವಾಸವಾಗ್ತಾನೆ, ನಿಮ್ಮಲ್ಲಿ ನೆಲೆಗೊಳ್ತಾನೆ. ನೀವು ಪವಿತ್ರಾತ್ಮನಿಗೆ ಗರ್ಭಗುಡಿ ಹಾಕಿದ್ದೀರಿ. ಹೌದಾ? ನಂಬ್ತೀರಾ ಎಲ್ಲರೂ? ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸತ್ಯ ನೀವು ತಿಳ್ಕೊಂಡ್ರೆ ನಾನು ನಡೆಸುವ ಕ್ರಿಯೆಗಳನ್ನು ನೀವು ನಡೆಸ್ತೀರಿ, ನನಗಿಂತ ಮಹತ್ತಾದ ಕ್ರಿಯೆಗಳನ್ನು ನೀವು ನಡೆಸ್ತೀರಿ. ಯಾಕೆಂದ್ರೆ ನಾನೀಗ ಇಲ್ಲಿರೋದು, ನಾನು ಎಲ್ಲಿ ಹೋಗ್ತೇನೆ? ತಂದೆ ಬಿಡ. ಹಾಗಾದ್ರೆ ಈ ಭೂಲೋಕದ ಈ ಕೆಲಸ ಮಾಡೋರು ಯಾರೀಗ? ಪವಿತ್ರಾತ್ಮನ. ಯಾರ ಮೂಲಕ? ತಂದೆ ಯೇಸು ಕ್ರಿಸ್ತನ್ ಇಲ್ಲಿದ್ದಾಗ ತಂದೆಯಾದ ದೇವರು ಒಳಗಿದ್ಕೊಂಡು ಹೆಂಗ್ ಕೆಲಸ ಮಾಡ್ತಿದ್ರು, ಈಗ ನಾವಿಲ್ಲಿದ್ದೇವೆ. ಕ್ರಿಯೆಗಳು ಏನು? ಕ್ರಿಯೆಗಳು, ಅದ್ಭುತಗಳು, ಸೂಚಕ ಕಾರ್ಯಗಳು ಈಗ ನಾವು ಮಾಡೋದಲ್ಲ, ನಮ್ಮ ಒಳಗಡೆ ಇದ್ಕೊಂಡಂತ ಹೋಲಿ ಸ್ಪಿರಿಟ್ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡ್ತಾರೆ. ಅರ್ಥ ಆಗ್ತದೆ? ಪರಿಶುದ್ಧಾತ್ಮನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನೇ ಮಾಡಿದ್ರು ಪವಿತ್ರಾತ್ಮನದಿಗೆ ಇಲ್ಲ ಅನ್ನೋದಿಲ್ಲ. ಯಾಕೆ? ಆ ಪವಿತ್ರಾತ್ಮನು ಯಾರ ಹೆಸರಲ್ಲಿ ಬಂದಿದ್ದಾರೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಪವಿತ್ರಾತ್ಮನು ಬಂದಿದ್ದಾರೆ. ನಾನು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪವಿತ್ರಾತ್ಮನು ಅಂತ ಬರ್ತಾರೆ. ನನ್ನ ಹೆಸರಿನಲ್ಲಿ ಬರ್ತಾನ ಅವನು. ಪವಿತ್ರಾತ್ಮನ ಯಾರ ಹೆಸರಲ್ಲಿ ಬರ್ತಾನೆ? ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರ್ತಾನೆ. ಅಂದ್ರೆ ಏನು? ಈಗ ನಿಮ್ಮ ಒಳಗಡೆ ಪವಿತ್ರಾತ್ಮ ಇರುವುದಕ್ಕೆ ಕಾರಣ ನಜರೇತಿನ ಯೇಸು. ಈಗ ನೀವು ಆ ನಜರೇತಿನ ಯೇಸು ಕ್ರಿಸ್ತನ ಹೆಸರು ಏನಾದ್ರೂ ಹೇಳಿದ್ರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಯಾರು ಮಾಡ್ತಾರೆ? ಹೋಲಿ ಸ್ಪಿರಿಟ್ ಮಾಡ್ತಾರೆ. ಆಗ್ತದೆ? ಹಲೋ, ಯಾಕೆ ಪೌಲ್ ಹೇಳ್ತಾನೆ ಕ್ರಿಸ್ತ ಯೇಸುನ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡೋ ಶಕ್ತನಾಗಿದ್ದೇನೆ? ಅವನು ಗೊತ್ತಿದೆ ಅವನು ಒಳಗಡೆ ಯಾರಿದ್ದಾರೆ. ನಿನ್ನ ಒಳಗಡೆ ಯಾರಿದ್ದಾರೆ ನಿಂಗೆ ಗೊತ್ತಿಲ್ವಾ?
ಹಲೋ, ಗೊತ್ತಿಲ್ವಾ? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ತೆಗೆದು ನಾನು ಮುಗಿಸ್ಬಿಡ್ತೇನೆ ಬೇಗ. ಮೂರನೇ ಅಧ್ಯಾಯ 17ನೇ ವಚನ ಓದೋಣ. ಹಾ 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 ಏನ್ ಹೇಳ್ತಾ ಇದ್ದಾರೆ? ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನೇ ಮಾಡಿದ್ರಿ ಯಾರ ಹೆಸರಲ್ಲೇ ಮಾಡ್ರಿ. ಎಲ್ರು ಒಂದ್ಸರಿ ಓದೋಣ ಮತ್ತೊಮ್ಮೆ. ಎಲ್ರು ಓದ್ತೀರಾ? ಓಕೆ, 1 2 3 ಸ್ಟಾರ್ಟ್. ಹಾ, ನೀವೇನೇ ಮಾಡ್ರಿ ಯಾರ ಹೆಸರಲ್ಲೇ ಮಾಡ್ರಿ? ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡ್ರಿ. ಹಾಗಾದ್ರೆ ನಾವು ಬರೀ ಪ್ರೇಯರ್ ಒಂದೇ ಮಾಡ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಹೌದಾ? ಬಟ್ ಇಲ್ಲೇನು ವಾಕ್ಯ ಹೇಳ್ತದೆ? ಬರೀ ಪ್ರಾರ್ಥನೆ ಅಷ್ಟೇ ಅಲ್ಲ, ನೀವು ಏನಾದ್ರೂ ಕೆಲಸ ಮಾಡ್ರಿ, ಬಟ್ ಯಾರ ಹೆಸರಲ್ಲೇ ಮಾಡ್ರಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಪ್ರೇಯರ್. ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇರುವಾಗ ಆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನೇ ಪ್ರಾರಂಭಿಸ್ರಿ, ಅಲ್ಲಿ ಹೋಲಿ ಸ್ಪಿರಿಟ್ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಇಮ್ಮಿಡಿಯೇಟ್ ರಿಯಾಕ್ಟ್. ಯಾಕೆಂದ್ರೆ 14:25 ನನ್ನ ಹೆಸರಿನಲ್ಲಿ ಬರುವಂತ ಪವಿತ್ರಾತ್ಮನು, ಯೋಹಾನ 14:25 ಹೇಳ್ತಾರೆ, ನನ್ನ ಹೆಸರಿನಲ್ಲಿ ಬರುವಂತ ಪವಿತ್ರಾತ್ಮನು ಎಲ್ಲಿರ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಆ ಸಹಾಯಕನು ನಿಮ್ಮ ಒಳಗಡೆ ಇರ್ತಾನೆ. ನಾನು ಹೇಳಿದ್ದೆಲ್ಲ ನಿಮಗೆ ನೆನಪಿಗೆ ತಗೊಂಡ್ಬರ್ತಾನೆ. ಅಂದ್ರೆ ಏನು? ನಾನು ಏನು ಅದ್ಭುತ ಮಾಡಿದೆ ಅದೆಲ್ಲ ನಿಮ್ಗೆ ನೆನಪಿಗೆ ಬರ್ತದೆ. ನಾನೇನು ಅದ್ಭುತ ಮಾಡಿದಿನೋ ಅದೇ ಅದ್ಭುತ ನಿಮ್ಮ ಮೂಲಕ ಅವನು ಮಾಡ್ತಾನೆ. ನೀವು ಮಾಡೋದಿಲ್ಲ ಅದ್ಭುತ, ನಿಮ್ಮ ಒಳಗಡೆ ಇದ್ದುಕೊಂಡು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರಾತ್ಮನು ಮಾಡ್ತಾನೆ. ನೀವೀಗ ಚಾನಲ್ ಅಷ್ಟೇ, ಪಾತ್ರೆ ಆಗಿದ್ದೀರಿ. ಅದಕ್ಕಾಗಿ ನೀವು ನಡೆಯಿಂದಾಗ್ಲಿ ನುಡಿಯಿಂದಾಗ್ಲಿ ಏನೇ ಕಾರ್ಯಗಳನ್ನ ಮಾಡಿದ್ರೆ ಹೆಂಗೆ ಮಾಡ್ರಿ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಮಾಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ತಿಳ್ಕೊಡ್ರಿ, ಪೌಲ ಸುಮ್ಮನೆ ಹೇಳ್ತಾನೆ? ಹಾಗಾದ್ರೆ ಫಿಲಿಪ್ಪಿ 4:13 ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲಾ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದೇನೆ. ಸುಮ್ಮನೆ ಹೇಳುದಿಲ್ಲ, ಅವನ್ ಗೊತ್ತಿದೆ ಅವನ ಒಳಗಡೆ ಯಾರಿದ್ದಾರೆ. ಅದಕ್ಕೆ ಅವನು ಏನೇ ಮಾಡಿದ್ರು ಯಾರ ಹೆಸರಲ್ಲೇ ಮಾಡ್ತಾ ಇದ್ದಾನೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ. ತಿಳ್ಕೊಡ್ರಿ, ನೀವು ಕೆಲಸ ಮಾಡ್ತೀರಿ, ಹಾಗಾದ್ರೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೆಲಸ ಮಾಡ್ರಿ, ಏನಾಗ್ತದೆ? ಆ ಕೆಲಸ ಏನಾಗ್ತದೆ? ಹಲ್ಲೆಲೂಯಾ. ಒಬ್ಬ ದೈವ ಭಕ್ತನ ಬಗ್ಗೆ ನಾನು ಓದ್ತಾ ಇದ್ದೆ. ಅವನು ಚಿಕ್ಕ ವಯಸ್ಸಿನಲ್ಲೇ ಬಹಳ ಯೇಸು ಕ್ರಿಸ್ತನ ಬಗ್ಗೆ ಹುಚ್ಚು. ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ, ಅವಾಗ ಈಗ ಆನ್ಲೈನ್ ಅಲ್ಲಿ ಹೆಂಗೆ ಬುಕ್ ಸಿಗ್ತದೆ ಹಂಗೆ ಬುಕ್ ಇರ್ಲಿಲ್ಲ ಆಗಿನ ಟೈಮಲ್ಲಿ. ನಿಮಗೆ ಈಗ ಏನ್ ಬೇಕು ಒಂದು ಮೊಬೈಲ್ ಹೊಡೆದ್ರೆ ಸಿಗ್ತದೆ, ಹೌದಾ? ಈಗ ಅದರಲ್ಲೇ ಮೇಟಾ ಎಂಬ ಆ್ಯಪ್ ಬಂದಿದೆ ವಾಟ್ಸಪ್ ಅಲ್ಲಿ. ನಿಮಗೆ ಏನ್ ಬೇಕು ಹೇಳ್ರಿ, ಮೇಟಾ ಇಮಿಡಿಯೇಟ್ ಕೊಟ್ಬಿಡ್ತದೆ ಇನ್ಫಾರ್ಮೇಶನ್, ಇಮಿಡಿಯೇಟ್ ಇನ್ಫಾರ್ಮೇಶನ್ ಕೊಡ್ತದೆ ನಿಮಗೆ. ಆದ್ರೆ ಹಾಗೆ ಹಂಗೆ ಇರ್ಲಿಲ್ಲ. ಅವಾಗ ಬುಕ್ಸ್ ತಗೋತಿರ್ಲಿಲ್ಲ. ಏನಾದ್ರೂ ಬುಕ್ಸ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕಿತ್ತು ಗೊತ್ತಾ? ಲೈಬ್ರರಿಗೆ ಹೋಗ್ತಿದ್ರು. ಆ ಲೈಬ್ರರಿಲ್ಲ ಬುಕ್ ಹುಡುಕಕ್ಕೆ 1 ತಾಸು ಬೇಕಿತ್ತು. ಈ ಹುಡುಗ ಏನ್ ಮಾಡ್ತಿದ್ದಂತೆ, ಪ್ರಾರ್ಥನೆ ಮಾಡಿ ನಾನೀಗ ಲೈಬ್ರರಿಗೆ ಹೋಗ್ತಾ ಇದ್ದೇನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಇಷ್ಟೇ ಹೇಳ್ತಿದ್ದ. ಅವನು ಹೋಗುವಾಗ ಅವನಿಗೆ ಬೇಕಾದ ಬುಕ್ 1 ನಿಮಿಷದಲ್ಲಿ ಅವ್ನಿಗೆ ಸಿಗ್ತಿದ್ದ. ಯಾಕೆ? ಅವನು ಯಾರ ಹೆಸರಲ್ಲಿ ಹೋಗ್ತಾ ಇದ್ದಾನೆ? ಬೇರೆಯವರೆಲ್ಲ ಹೋಗಿ ಬರೀ ಬುಕ್ ಹುಡುಕಕ್ಕೆ ಅರ್ಧ ಗಂಟೆ 1 ತಾಸು ಆಗ್ತಿತ್ತಂತೆ. ಬಟ್ ಈ ಹುಡುಗ ಹೋದ ತಕ್ಷಣ 1 ನಿಮಿಷದಲ್ಲಿ ಅವ್ನ ಬುಕ್ ಕಣ್ಣಿಗೆ ಸಿಕ್ತಿತ್ತಂತೆ. ಹೇಗೆ? ಇವನ್ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬುಕ್ ಹುಡುಕಲಿಕ್ಕೆ ಹೋಗ್ತಾನೆ, ಪವಿತ್ರಾತ್ಮನ ಬುಕ್ ಎಲ್ಲಿದೆ ಅಂತ ಇವನ್ ಗೈಡ್ ಮಾಡ್ತಾನೆ. ಏನೇ ಮಾಡ್ರಿ ಸ್ಟೂಡೆಂಟ್ಸ್, ನೀವು ಓದಕ್ ಕೂತ್ಕೊಳ್ರಿ. ಹೆಂಗ್ ಓದಕ್ ಕೂತ್ಕೊಳ್ರಿ? ಓದಕ್ ಕೂತ್ಕೊಳ್ಳುವಾಗ ಮಕ್ಕಳು ಹೇಳ್ರಿ, ಈಗ ನಾನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಾಗ್ತದೆ? ಪವಿತ್ರಾತ್ಮ ನಿಮಗೆ ಓದುವಾಗ ಜ್ಞಾನವನ್ನ ಕೊಡ್ತಾರೆ. ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀರಿ, ಹೇಳ್ರಿ ಏನು? ನಜರೇತಿನ ಯೇಸು ಕ್ರಿಸ್ತನ ಹೆಸರು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀರಿ. ನಾನ್ ಹೇಳ್ತಾ ಇಲ್ರಿ, ಬೈಬಲ್ ಹೇಳ್ತದೆ, ಏನೇ ಮಾಡು ಯಾರ ಹೆಸರಲ್ಲಿ ಮಾಡು. ಅರ್ಥ ಆಗ್ತದೆ? ಏನೇ ಮಾಡ್ರಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಮಾಡ್ರಿ. ಏನಾಗ್ತದೆ? ಪವಿತ್ರಾತ್ಮ ನಿಂಗೆ ರಿವೀಲ್ ಮಾಡ್ತಾನೆ.
ನೀನ್ ಒಂದ್ ವೇಳೆ ಏನಾದ್ರೂ ಮಿಸ್ಟೇಕ್ ಮಾಡಿದೆ ಅಂತ ತಿಳ್ಕೊ, ರಾತ್ರಿ ಬಂದ್ ಮಲಗು. ನನ್ನ ಸ್ಟೋರಿ ಹೇಳ್ತೇನೆ. ಪವಿತ್ರಾತ್ಮನಿಗೆ ರಿವೀಲ್ ಮಾಡ್ತಾ. ನಾನು ಇಂಜಿನಿಯರಿಂಗ್ ಆಗಿ ಕಿರ್ಲೋಸ್ಕರ್ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಇಂಜಿನಿಯರ್. ನಾನು ಆಕ್ಚುಲಿ ನನ್ನ ಮೇಂಟೆನೆನ್ಸ್ಗೆ ಹಾಕ್ಬಿಟ್ರು, ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ರು. ನನಗೇನ್ ಮಾಡಿದ್ರು, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಟ್ರು. ಮೇಂಟೆನೆನ್ಸ್ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ನನ್ನನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ತೆಗೆದು, ಮೇಂಟೆನೆನ್ಸ್ ಅಂದ್ರೆ ಏನ್ ಗೊತ್ತಾ? ಮೇಂಟೆನೆನ್ಸ್ ಅಂದ್ರೆ ಎಲ್ಲ ಸರಿ ಇರ್ಬೇಕು, ಎಲ್ಲ ಸರಿಪಡಿಸೋದ ಒಂದು ಕೆಲಸ. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಎಲ್ಲಾನು ರಿಪೇರಿ ಮಾಡೋವನ್ನ ಮೇಂಟೆನೆನ್ಸ್ ಇಂಜಿನಿಯರ್. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೆ ಅವ್ರು ಹೇಳಿದ್ರು, ಸೀನಿಯರ್ ಬಂದು ನಿಮ್ಮನ್ನ ಏನ್ ಮಾಡ್ತಾರೆ, ಆಗ ಗೈಡ್ ಮಾಡ್ತಾರೆ. ನಾನು ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ 2 ದಿನಕ್ಕೆ ಒಂದು ದೊಡ್ಡ ಕ್ರೇನ್ ಕೈ ಕೊಟ್ಬಿಡ್ತು. ಯಾವುದು ಕ್ರೇನ್? ಕ್ರೇನ್ ಅಂದ್ರೆ ಏನು ಗೊತ್ತಾ? ಮಟೀರಿಯಲ್ ನ ಎತ್ತಿ ಶಿಫ್ಟ್ ಮಾಡ್ತಿತ್ತು. ಅದು ಮೊಬೈಲ್ ಕ್ರೇನ್. ನಮ್ಮಲ್ಲಿ ಮೋಟರ್ ರೆಡಿ ಆಗ್ತಿದ್ವು, ದೊಡ್ಡ ದೊಡ್ಡ ಮೋಟರ್ಸ್. ಓಕೆ, ದೊಡ್ಡ ದೊಡ್ಡ ಮೋಟರ್ಗಳು ರೆಡಿ ಆಗ್ತಿದ್ವು. ಆ ಮೋಟರ್ ರೆಡಿ ಆದಾಗ ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಬರುವಂತ ಒಂದು ಕ್ರೇನ್ ಇತ್ತು. ಆ ಕ್ರೇನ್ ಅಲ್ಲಿ ಎತ್ತಿ ಅದನ್ನ ಪೇಂಟ್ ಮಾಡಿ ಮತ್ತೆ ಮೂವ್ ಮಾಡಿ ಹಿಂಗೆ ಇಡೋದು. ಆ ಕ್ರೇನೇ ಕೆಟ್ಟೋಯ್ತು. ಡಿಸ್ಪ್ಯಾಚಿಗೆ ಕಳಿಸ್ಬೇಕು ಅವ್ನು ಇಷ್ಟು. ಅವಾಗ ಮೇಂಟೆನೆನ್ಸ್ ಇಂಜಿನಿಯರ್ ಯಾರು ಕರೀರಿ ಅಂದ್ರೆ ನಾನೇ. ನನಗೇನು ಗೊತ್ತಿಲ್ಲ. ಪ್ರಯತ್ನ ಪಟ್ಟೆ ಹುಡುಕದೆ ಎಲ್ಲಿ ಫಾಲ್ಟೇ ಗೊತ್ತಾಗುದಿಲ್ಲ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ಅದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್, ನಂಗೇನು ಗೊತ್ತಾಗುತ್ತೆ? ಮೆಕ್ಯಾನಿಕಲ್ ಸಂಬಂಧಪಟ್ಟದ್ದು ಹುಡುಕದೆ ಏನು ಸಿಗ್ಲಿಲ್ಲ. 1 ತಾಸು 2 ತಾಸು, 1 ನಿಮಿಷ ಲೇಟ್ ಆದ್ರೆ ಪ್ರೊಡಕ್ಷನ್ ನಿಂತು ಹೋಗ್ತದ್ರಿ. 4 ಗಂಟೆಗೆ ಸಮಸ್ಯೆ ಆಯ್ತು, ಸಂಜೆಗೆ 8 ಗಂಟೆ ಮಟ್ಟ ಪ್ರಯತ್ನ ಪಟ್ಟಿನಿ, ಕೆಲಸ ಆಗ್ಲಿಲ್ಲ. ಎಲ್ರಿಗೂ ಡಲ್. ಸುದ್ದಿ ಹೋಯ್ತು. ಎಲ್ಲಿಗೋಯ್ತು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಟ್ಟ ಹೋಯ್ತು. ಏನು, ಈ ಪ್ಲಾಂಟ್ ಅಲ್ಲಿ ಕ್ರೇನ್ ಕೆಟ್ಟೋಗಿದೆ, ರಿಪೇರಿ ಆಗಲಿಲ್ಲ. ಬೇಸರದಲ್ಲಿ ಬಂದು ಮಲಗಿದೆ. ಹೇಳ್ಕೊಡ್ರಿ, ಏನು ಮಾಡ, ಬೇಸರ ಆಯ್ತು. ಅವತ್ತು ಸೇವೆಗೆ ಹೋಗೋದಿದ್ದು, ಸೇವೆನೂ ಬಂದ್ ಮಾಡಿದೆ. ಅಂದ್ರೆ ನಾನು ಏನ್ ಮಾಡ್ತೀನಿ, ಕಂಪ್ನಿ ಮುಗಿಸಿ ಸ್ವಾರ್ಥ ಸೇವೆ ಹೋಗ್ತಿದ್ದೆ, ಬಂದ್ ಮಾಡಿ ಬೇಜಾರಾಗಿ ಬಂದ್ ಮಕ್ಕೊಂಡು ಪ್ರೇಯರ್ ಮಾಡಿ ಮಲಗಿದೆ. ಅವಾಗ CEO ಅವ್ರು ಹೇಳಿದ್ರು, ಇಲ್ಲ ನಾಳೆ ಮಧ್ಯಾಹ್ನ ಬೆಂಗಳೂರಿಂದ ಬರ್ತಾರೆ, ಅವರು ರೆಡಿ ಮಾಡ್ತಾರೆ ಮಧ್ಯಾಹ್ನ. ಹೇಳ್ಕೊಡ್ರಿ, ರಾತ್ರಿ ನಾನು ಬಂದ್ ಸತ್ಯವಾಗಿ ಹೇಳ್ತೀನಿ, ರಾತ್ರಿ ಮಲಗಿದ್ದೇನೆ. ಕನಸಿನ ಒಳಗಡೆ ಆ ಕ್ರೇನ್ ನನ್ಗೆ ಬಂದಿದೆ. ಏನು? ಕನಸಿನಲ್ಲಿ. ಆ ಕನಸಿನಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಕನಸಿನಲ್ಲಿ ನನಗೆ ಗೊತ್ತಾಗಿದೆ. ತಿಳ್ಕೊಳ್ರಿ, ಬೆಳಗ್ಗೆ 9 ಗಂಟೆಗೆ ನಮ್ದು ಆಫೀಸ್ ಸ್ಟಾರ್ಟ್, 7:15 ಆಫೀಸ್ಗೆ ಓಡೋಗಿದೆ ನಾನು. ಬೆಳಗ್ಗೆ 7:15. ಎಷ್ಟು? 7:15 ಪಂಚ್ ಮಾಡಿ ಸೆಕ್ಯೂರಿಟಿ ಇನ್ ಮಾಡಿ ಒಳಗೋದೆ. ಯಾರು ಇಲ್ಲ. ಪಟಾಪಟ ಯೂನಿಫಾರ್ಮ್ ಹಾಕೊಂಡು ಎಲ್ಲ ಅಫ್ರಾನ್ ಹಾಕೊಂಡು ಮೇಲ್ ಹತ್ತಿದೆ. ಎಲ್ಲಿ ಕನಸು ಇತ್ತು ಅಲ್ಲೇ ವೈರ್ ಕಟ್ ಆಗಿದೆ. ಎಲ್ಲಿ ಕನಸು ಇತ್ತಲ್ಲ ಅಲ್ಲೇ ನೋಡಿದ್ರೆ ಅದೇ ವೈರ್ ಕಟ್ ಆಗಿದೆ. ಏನೂ ಆಗಿಲ್ಲ. ಅದು ಎಲ್ಲಿದೆ? ಅದು ಒಳಗಡೆ ಇದೆ. ಅದು ಬಿಚ್ಚಿ ನೋಡುವಾಗ ಗೊತ್ತಾಯ್ತು. ಇಮಿಡಿಯೇಟ್ ಅಲ್ಲಿ ಹೋಗಿ ವೈರಿಂಗ್ ಅನ್ನು ಸರಿ ಮಾಡಿ ಟೇಪ್ ಹಾಕಿ ಮತ್ತೆ ಬಾಕ್ಸ್ ಹಾಕಿ ಬಟನ್ ಒತ್ತಿದೆ, ಆನ್ ಆಯ್ತು. ಇವರೆಲ್ಲ 9 ಗಂಟೆಗೆ ಟೆನ್ಷನ್ ಅಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಮ್ಯಾನೇಜರ್ಗಳು. ಅವ್ರು ಬರೋ ಒಳಗಡೆ ಕ್ರೇನ್ ರೆಡಿ ಆಗಿತ್ತು. ನಮ್ಮ ಮ್ಯಾನೇಜರ್ ನೋಡಿ ಇಷ್ಟು ಖುಷಿ ಪಟ್ಟ ಅಂದ್ರೆ, ಹೆಂಗಾಯ್ತು? ನಾನು ಇದೇ ಹೇಳಿದೆ ಸ್ಟೋರಿ. ನಾನು ರಾತ್ರಿ ಹೋಗಿ ಮಲಗಿದೆ ಪ್ರೇಯರ್ ಮಾಡಿ, ದೇವ್ರು ನಂಗೆ ರಾತ್ರಿ ಕನಸಿನಲ್ಲಿ ತೋರಿಸಿದ, ಬಂದ್ ಮಾಡಿ. ಇದೇ ಸ್ಟೋರಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸ್ಗೆ ಹೇಳಿದ್ರು. ಅವ್ರು ಬಂದು ನನಗೆ, ರವಿ, ಐ ಹರ್ಡ್ ಅಬೌಟ್ ಯು ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳಿ. ನಾನು ಇದ್ಯಾಕೆ ಹೇಳ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಯಾರು ನಂಗೆ ಸಹಾಯ ಮಾಡ್ತಾರೆ? ಯಾಕೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅರ್ಥ ಆಯ್ತಾ? ನೀನು ಏನೇ ಮಾಡು, ನಾಜರೇತಿನ ಯೇಸು ಕ್ರಿಸ್ತನಲ್ಲಿ ಮಾಡು. ಏನೇ ಮಾಡು, ನೀವು ನಂಬ್ತಿರಿಲ್ಲೋ, ಇದೇ ಟೀಚಿಂಗ್ ಅಲ್ಲೇ ನಾನು ಬೆಳೆದಿದ್ದೆ. ಆಕ್ಚುಲಿ ಧಾರವಾಡ ಒಂದು ತಾಲೂಕಲ್ಲಿ ನವಲಗುಂದ ಅಂತ ಒಂದು ಹಳ್ಳಿ ಬರ್ತದೆ, ತಾಲೂಕು ಬರ್ತದೆ. ಅಲ್ಲಿ ಒಂದು ಗ್ರಾಮದಲ್ಲಿ ಎಬ್ಸೂರ್ ಅಂತ ಬರ್ತದೆ. ಅಲ್ಲಿ ಒಂದು ಕಲಾಲ್ ಕುಟುಂಬಕ್ಕೆ ನಾವು ಸುವಾರ್ಥ ಸಾರಿ ರಕ್ಷಣೆ ತಂದಿದ್ವಿ. ತಿಳ್ಕೊಡ್ರಿ, ಅವ್ರಿಗೆ ಏನ್ ಟೀಚಿಂಗ್ ಕೊಡ್ತಿದ್ವಿ ಅಂದ್ರೆ ಇಷ್ಟೇ, ನೀನ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿತ್ತಪ್ಪ ಬೀಜ, ಹಿಂಗೆ ಇಷ್ಟೇ ಬೀಜ ಬಿತ್ತು. ಬರಗಾಲದ ಸಮಯದಲ್ಲಿ ಪ್ರಿಯರೇ 100ಕ್ಕೆ 100ರಷ್ಟು ಫಲ ಸಿಕ್ಕಿದೆ ಆ ಮನುಷ್ಯನಿಗೆ. ಒಬ್ಬ ರೈತನಿಗೆ ಯಾರಿಗೂ ಇಲ್ಲ ಕಡ್ಲೆ. ಅದು ಆಕ್ಚುಲಿ ಚಳಿಗಾಲ ಬೀಳುವಂಥದ್ದು. ಬರಗಾಲದಿಂದ ಚಳಿ ಇಲ್ಲ, ಏನಿಲ್ಲ, ಕಡ್ಲೆನೆ ಬರಲಿಲ್ಲ. ಈ ಮನುಷ್ಯಕ್ಕೆ ಫುಲ್ಲು 10 ಎಕರೆ ಕಡ್ಲೆ ಬಂದಿತ್ತು. ಅವ್ನು ಹೇಳ್ತಾನೆ, ಹೆಂಗೆ ಬಂದು ಕೇಳ್ರಿ ಅಂತ ಕೇಳಿದ್ರು. ಸಾಕ್ಷಿ ಹೇಳ್ತಿದ್ದ ಅವನು. ಏನಿಲ್ರಿ ಸರ್, ಹೇಳ್ಕೊಟ್ರೆ ಯೇಸು ಕ್ರಿಸ್ತನ ಬೀಜ ಹಾಕ್ತಾ ಹೋದೆ ನಾನು ಅಷ್ಟೇ. ಫೇತ್ ನೀನು ಏನೇ ಮಾಡು, ನಾನು ಹೇಳ್ತಲ್ಲ, ಕೊಲೊಸ್ಸೆ 3:17 ಹೇಳ್ತದೆ, ನೀನು ಏನೇ ಮಾಡು, ನಡೆಯಿಂದಾಗಲಿ ನುಡಿಯಿಂದಾಗಲಿ ಯಾವುದೇ ಕೆಲಸ ಮಾಡು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಶಕ್ತಿ ಇದೆ.
ಅಲ್ಲೆಲ್ಲೂಯ್ಯ. ಬರೀ ಪ್ರಾರ್ಥನೆಗೆ ಅಷ್ಟೇ ಯೂಸ್ ಮಾಡ್ಬೇಡ್ರಿ, ಎಲ್ಲ ವಿಷಯದಲ್ಲಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆಚೆ ಹೋಗಿ ಯಾವುದೇ ಕೆಲಸ ಬಿಸ್ನೆಸ್ ಕೈ ಹಾಕ್ತಾ ಇದ್ರ, ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ. ಕೆಲಸಕ್ಕೆ ಹೋಗ್ತಾ ಇದ್ರಿ, ನಜರೇತಿನ ಯೇಸು ಕ್ರಿಸ್ತನಲ್ಲಿ ಸ್ಟಾರ್ಟ್ ಮಾಡ್ರಿ. ವ್ಯಾಪಾರ ಮಾಡ್ತಾ ಇದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ರಿ. ಸ್ಟಡಿ ಮಾಡ್ತಾ ಇದ್ರೆ ಮಕ್ಕಳು ಯೇಸು ಕ್ರಿಸ್ತನ ಹೆಸರು ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಎಕ್ಸಾಮ್ ಬರೀಕ್ ಹೋಗುವ ಆ ಹೆಸರಿನಲ್ಲಿ ಹೋಗ್ರಿ, ಪವರ್ ಇದೆ, ಅದ್ಭುತ ನಡೀತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.